ಸ್ತೋತ್ರ ಮಾಡ್ತೀನಿ ರೀ. ಯೇಸು ಕ್ರಿಸ್ತನಲ್ಲಿ ಕೂಡಿ ಬಂದಿರುವ ನಮ್ಮ ಸಹೋದರ ಸಹೋದರಿಯರಿಗೂ ನಾನು ಸ್ತೋತ್ರ ಮಾಡ್ತೀನಿ ರೀ. ಈ ದಿನ ನಾವೊಂದು ಚಿಕ್ಕ ಪಾಠವನ್ನು ನೋಡೋಣ. ಪಾಠದ ಹೆಸರು ಏನಪ್ಪ ಅಂದರೆ, ದೇವರು ತನ್ನ ಮಕ್ಕಳಾಗೋರಿಗೆ ಹೇಳುವ ಕೆಲವು ಎಚ್ಚರಿಕೆಯ ಮಾತುಗಳು. ಈ ಪಾಠದ ಹೆಸರು. ಪಾಠಕ್ಕೆ ಹೋಗುವಾಗ ಯಾವಾಗಲೂ ಎಲ್ಲ ಕಡೆ ಹೇಳಿದ ರೀತಿ ಇಲ್ಲೂ ಕೂಡ ಒಂದ್ಸಲ ಹೇಳ್ತೀನಿ ರೀ. ಏನಪ್ಪ ಆ ಮಾತು ಅಂದರೆ, ತಂದೆಯಾದ ದೇವರು ತನ್ನ ಮಗನ ರಕ್ತದಿಂದ ಪರ್ಚೇಸ್ ಮಾಡಿರುವಂಥ ಈ ಪ್ರಿಯರಾದ ಮಕ್ಕಳ ಮುಂದೆ ನನ್ನಂಥವನು ಇಂಥ ಜೀವವುಳ್ಳ ಮಾತುಗಳನ್ನು ಹೇಳೋಕ್ಕೆ ಯಾವ ಯೋಗ್ಯತೆಯೂ ನನಗಿಲ್ಲ ರೀ. ಆದ್ರೂ ದೇವ್ರ ಕೃಪೆ, ಸಭೆ ಹಿರಿಯ ಅಣ್ಣ ಮಾಡಿಕೊಟ್ಟಿರೋಂಥ ಒಂದು ಅವಕಾಶ, ನಾನು ಓದಿರೋ ವಚನನ ನಾನು ಅರ್ಥ ಮಾಡಿಕೊಂಡಿರೋ ರೀತಿಯಲ್ಲಿ ಕೆಲವು ವಿಷಯನ ನಿಮ್ಮ ಹತ್ರ ಹಂಚ್ಕೊತೀನಿ. ಆ ಮಾತಲ್ಲಿ ಅಂದರೆ ನಾನು ಹೇಳೋ ಮಾತಲ್ಲಿ ಏನನ್ನ ತಪ್ಪಿದ್ರೆ ದೇವ್ರು ಕ್ಷಮಿಸಲಿ, ನೀವು ಕೂಡ ಕ್ಷಮಿಸ್ಬೇಕಂತ ಕೇಳ್ಕೊತೀನಿ. ಈ ದಿನ ನಾವೊಂದು ಚಿಕ್ಕ ಪಾಠವನ್ನು ನೋಡೋಣ್ರಿ. ನಾನು ಪಾಠಕ್ಕಂತ ಆರಿಸ್ಕೊಂಡಿರೋ ವಚನ 1 ಕೊರಿಂಥ 6ನೇ ಅಧ್ಯಾಯ 20ನೇ ವಚನ. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಈ ಮಾತನ್ನ ನಾವು ಧ್ಯಾನ ಮಾಡೋವನ್ರಿ. ಈ ಮಾತಿನಲ್ಲಿ, ಈ ವಚನದಲ್ಲಿ ಎಷ್ಟು ಮಾತಿದೆ ರೀ? ಹೇಳ್ತೀರಾ? ಯಾರು ಹೇಳ್ತೀರಾ? ಎಷ್ಟಮ್ಮ? ಯಾರ 4 ಅಂತ ಇದೆ? ಯಾರಮ್ಮ 4 ಅಂತ ಹೇಳಿದ್ದು? ಓಕೆ, ಉಷಾ. ಅಮ್ಮ ಎಷ್ಟು ಮಾತಮ್ಮ? 3 ಮಾತು. ಹೌದು. ಮೊದಲನೇ ಮಾತು ಏನಮ್ಮ? ಇದನ್ನ ನೋಡೋಣ. 2ನೇ ಮಾತಮ್ಮ? ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಇದನ್ನ ನೋಡೋಣ. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಈ 3 ಮಾತನ್ನ ಇವತ್ತು ನೋಡ್ಬಿಟ್ಟು ಇದರಿಂದ ದೇವ್ರು ನಮ್ಗೇನ್ ತಿಳ್ಸಕ್ ಬರ್ತಾರೆ ಅದನ್ನ ನಾವು ಕೈಗೊಂಡು ನಡೆಯೋರಾಗಿರೋಣ. ಮೊದಲನೇ ಮಾತು, ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಅಂತಾರೆ. ಯಾಕೆ ಸ್ವಾಮಿ ಹಿಂಗೆ ಹೇಳಿದ್ರು ಅಂದಾಗ ಅವ್ರು ಹೇಳ್ತಾರೆ, ನೀನು ನಿನ್ನ ಸ್ವಂತ ಸೊತ್ತಾಗಿದ್ದಾಗ ಹೆಂಗ್ ನಡೀತಾ ಇದ್ದೆ ಅಂದರೆ, ನೀವೆಲ್ಲ ಹೆಂಗ್ ನಡೆದ್ರು ನನಗೆ ಗೊತ್ತಿಲ್ಲ, ನಾನು ಮಾತ್ರ ಲೂಸಿಫರ್ ದೇವ್ರ ಮುಂದೆ ಎಷ್ಟು ಕೆಟ್ಟವನು ಅನ್ನಿಸ್ಕೊಂಡಿದ್ದಾರೋ ಅದಕ್ಕಿಂತ 100ರಷ್ಟು ನಾನು ಕೆಟ್ಟವನಾಗಿದ್ದೆ. ಯಾಕಂದರೆ ದೇವ್ರ ಮುಂದೆ ಹೇಳ್ಕೊಂಡು ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ ದೇವ್ರ ಮಗನ ಹೆಜ್ಜೆ ಜಾಡಿಯಲ್ಲಿ ನಡೆದು ನಿಮ್ಮ ಹಾಗೆ ನಾನು ಆಗಬೇಕನ್ನೋ ಉದ್ದೇಶಕ್ಕೋಸ್ಕರ ನನ್ನ ತಪ್ಪನ್ನ ನಾನು ಧೈರ್ಯವಾಗಿ ದೇವ್ರ ಮಕ್ಕಳ ಮುಂದೆ ಹಂಚ್ಕೊಳಕ್ಕೆ ಇಷ್ಟ ಬೀಳ್ತೀನಿ ರೀ. ನಾನು ಅಂಥ ಒಂದು ವ್ಯಕ್ತಿಯಾಗಿದ್ದೇನೆ. ಅದಕ್ಕೆ ಹೇಳ್ತಾರೆ, ಜೋಸಫ್ ಇನ್ಮೇಲೆ ನೀನು ನಿನ್ನ ಸ್ವಂತ ಸೊತ್ತಲ್ಲ ಅಂತಾರೆ. ಆವಾಗ ನನ್ನ ಸ್ವಂತ ನಾನು ಸೊತ್ತಾಗಿದ್ದಾಗ ಹೆಂಗೆ ನಡೆದೆ ಅಂದರೆ, ನಾನು ಹೇಳೋದು ಬೇಡ, ಸ್ವಾಮಿನೇ ಹೇಳ್ತಾರೆ ನೋಡಿ. ರೋಮ 3ನೇ ಅಧ್ಯಾಯ 10ರಿಂದ 18ನೇ ವಚನ ಓದಮ್ಮ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ, ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ, ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ, ಸಮಾಧಾನದ ಮಾರ್ಗವನ್ನೇ ಅರಿಯರು, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ. ಇಂಥ ವ್ಯಕ್ತಿಯಾಗಿದ್ದೀರಿ ನಾನು ನನ್ನ ಸ್ವಂತ ಸೊತ್ತಾಗಿದ್ದಾಗ. ಇಂಥ ವ್ಯಕ್ತಿ ಆಗಿದ್ದವರಿಗೆ ಅದರಲ್ಲಿ ನಾನೊಬ್ಬನೇ ಈ ಥರ ಆದಾಗ ನೀತಿವಂತನಾಗಿರಲಿಲ್ಲ,
ದೇವ್ರನ್ನ ಹುಡ್ಕೋನಾಗಿದ್ದಿಲ್ಲ, ಒಳ್ಳೆಯದನ್ನು ಮಾಡಬೇಕನ್ನೋ ಒಂದು ಯೋಚನೆಯೇ ಇಲ್ಲ. ಬಾಯಿ ತೆಗೆದ್ರೆ ಸಾಕು ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ. ಅವರ ತುಟಿಗಳ ಹಿಂದೆ ವಿಷ. ಇಂಥ ಎಲ್ಲೂ ಹೋದರೂ ಅವರ ದಾರಿ ಬರೀ ನಾಶ. ಇಂಥ ಕ್ಯಾರೆಕ್ಟ್ರಲ್ಲಿದ್ದೆ ನಾನು. ಇಂಥ ಕ್ಯಾರೆಕ್ಟ್ರಲ್ಲಿದ್ದಾಗ ಅಂಥವ್ರಿಗೆ ಸಮಾಧಾನ ಇರ್ತಿದ? ಸಮಾಧಾನನೇ ಗೊತ್ತಿಲ್ಲದೆ ಇದ್ದೇರಿ. ಇಂಥ ಕೆಲಸ ಮಾಡೋರಿಗೆ ದೇವ್ರ ಸಮಾಧಾನ ಕೊಡಲ್ರಿ. ಯಾಕಂದ್ರೆ ನಮ್ಮ ಸಮಾಧಾನದ ಪ್ರಭು ಯಾರ್ರೀ? ಯೇಸು ಕ್ರಿಸ್ತರಲ್ಲಿರೋಂಥ ಸಮಾಧಾನ ನನ್ನಲ್ಲಿ ಇಲ್ಲ ಅಂದಾಗ ನನ್ನಲ್ಲಿರೋ ಸಮಾಧಾನ ಎಂಥದ್ದು ಅಂತ ಹೇಳಿದ್ರೆ ಯೇಸುಗೆ ಸಂಬಂಧಪಟ್ಟದ್ದಲ್ಲ, ಸೈತಾನಿಗೆ ಸಂಬಂಧಪಟ್ಟಿರೋಂಥ ಇಂಥ ಕ್ಯಾರೆಕ್ಟರ್ ನನ್ನಲ್ಲಿ ಇದ್ದರೆ ಆ ಸಮಾಧಾನ ದೇವರಿಗೆ ಇಷ್ಟನೇ ಇಲ್ಲ. ಅದಕ್ಕೆ ಹೇಳ್ತಾರೆ, ನೀನು ನಿನ್ನ ಸ್ವಂತ ಸೊತ್ತಾಗಿದ್ದಾಗ ಈ ಕ್ಯಾರೆಕ್ಟ್ರಲ್ಲಿ ನಡೀತಾ ಇದ್ದೆ. ಇಂಥ ಒಂದು ಕ್ಯಾರೆಕ್ಟ್ರಲ್ಲಿ ನಾನು ನಡೆಯೋದಕ್ಕೆ ಕಾರಣ ಏನು ಅಂದರೆ ಎಫೆಸ 2ನೇ ಅಧ್ಯಾಯ 1-3 ಓದಮ್ಮ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆಕೊಂಡಿರಿ. 3 ಆಯ್ತಮ್ಮ. ಇನ್ನೊಂದು ವಚನ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಈ ರೀತಿ ನಾನು ಪಾಪ ಮಾಡೋದಕ್ಕೆ ಕಾರಣ ಏನಂದ್ರೆ, ಈ ಲೋಕದ ಅಧಿಪತಿ ದೇವರನ್ನು ಅರಿಯದೇ ಇದ್ದವನು, ದೇವರನ್ನು ಹುಡುಕದೇ ಇದ್ದವನು ಮಾಡ್ತಾರ ಎಲ್ಲ ಪಾಪಗಳು ಈ ಶರೀರದ ಇಚ್ಛೆಗಳಿಗೆ ನೆರವೇರಿಸುತ್ತಾ ಮಾಡಿಸ್ತಾ ಇದ್ದಿದ್ದು ಯಾರಪ್ಪ ಅಂದರೆ ಸೈತಾನ್ರಿ, ಈ ಲೋಕದ ಅಧಿಪತಿ. ಯಾವಾಗ ನಾನು ದೇವ್ರನ್ನ ನಂಬಲ್ವೋ, ವಿಶ್ವಾಸಿಸಲ್ವೋ, ಅವ್ರನ್ನ ತಿಳಿಯಲ್ವೋ, ನನ್ನಲ್ಲಿರೋರು ಯಾರು ಅಂದರೆ ಸೈತಾನ್. ಯಾಕೆಂದರೆ ಅವನು ಯಾಕೆ ಇಂಥ ಕೆಲಸ ಮಾಡಿಸ್ತಾನೆ ಅಂದರೆ, ನಿಮ್ಮಂಥ ಮಕ್ಕಳು ಯಾರಾನೋ ಒಬ್ಬರು ಒಳ್ಳೆಯರಾಗಿ ದೇವ್ರನ್ನ ಚೆನ್ನಾಗಿ ತಿಳ್ಕೊಂಡು ದೇವ್ರ ಮಕ್ಕಳಾಗ್ಬಿಟ್ರೆ ಫಸ್ಟ್ ಯಾರಿಗ್ರಿ ಲಾಸು? ಸೈತಾನಿಗೆ. ಯಾಕಂದರೆ ನಿಮ್ಮಂಥ ಮಕ್ಕಳು ರೆಡಿ ಆಗಿಬಿಟ್ಟು ಅಲ್ಲಿ ಹೋಗ್ಬಿಟ್ರೆ 1,44,000 ಜನ ರೆಡಿ ಆಗಿಬಿಟ್ರೆ ಅವನ್ನ ನಿಮ್ಮ ಕಾಲಲ್ಲಿ ಹಾಕಿ ನಾಶ ಮಾಡಿಸ್ತಾರೆ ದೇವರು. ಅದಕ್ಕೆ ನೀವು ಹೆಂಗಾನ ಮಾಡಿ ಅವ್ರ ಮಕ್ಕಳಾಗಬಾರ್ದಂತ ಅವ್ರ ಬಗೆನೇ ತಿಳಿಸ್ದೆ ಈ ಲೋಕದೇ ವಿಷಯ ನಮ್ಮ ತಲೆನಲ್ಲಿ ಇಕ್ಬಿಟ್ಟು ಅದರಂತೆ ನಡೆಸಿ ದೇವ್ರ ಕೋಪಕ್ಕೆ ಗುರಿಯಾಗಿ ನಾವು ಅವರು ನಮ್ಮನ್ನು ನಾಶ ಮಾಡಲಿ ಅಂತಾನೆ ಇಂಥ ಕ್ಯಾರೆಕ್ಟ್ರಲ್ಲಿ ಅವ್ನು ನಮ್ಮನ್ನು ಪ್ರೇರೇಪಿಸ್ತಾ ಇರ್ತಾನೆ. ಪ್ರೇರೇಪಿಸಿ ಮಾಡಬಾರ್ದೆಲ್ಲ ಮಾಡಿ ದೇವ್ರ ಕೋಪಕ್ಕೆ ಗುರಿ ಮಾಡಿಸ್ತಾರೆ. ಇಂಥ ದೇವ್ರ ಕೋಪಕ್ಕೆ ಗುರಿಯಾಗಿದ್ದ ನನ್ನಂಥವನ್ನ ದೇವ್ರು ನ್ಯಾಯವಾಗಿ ಹೇಳ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಇದು ಸಭೆ ಎಂಥದ್ದು ಅಂದರೆ, ದೇವ್ರ ಮಕ್ಕಳು ಧೈರ್ಯವಾಗಿ ವಿಶಾಲವಾಗಿ ಏದೇನು ತೋಟದಲ್ಲಿ ಇರೋಂಥ ಒಂದು ಸಭೆ ಇದು. ಯಾರ್ದು ಡಿಸ್ಟರ್ಬ್ ಇಲ್ಲ. ದೇವ್ರು ತನ್ನ ಮಕ್ಕಳಾಗಿ ಆದ್ಕೊಳಕ್ಕೋಸ್ಕರ ಇಂಥ ಸ್ಥಳದಲ್ಲಿ ಇಕ್ಕಿದಾಗ ನಾವು ಇರೋ ಕೆಲವು ಸಭೆಗಳಲ್ಲಿ ತುಂಬ ಜನ ಇದ್ಬಿಟ್ಟು ಭಾಳ ಚಿಕ್ಕ ಪುಟ್ಟ ಡಿಸ್ಟರ್ಬ್ ಇರೋವಾಗ ಸರಿಯಾಗಿ ಕೇಳಿಸ್ಕೊಳಲ್ಲ, ಆಲೋಚನೆ ಬೇರೆ ಕಡೆ ಇರ್ತಿದೆ, ಏನಾನ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೇ ಇರ್ತೀವಿ. ಇಲ್ಲ ಹಂಗಿಲ್ಲ, ಭಾಳ ಒಂಥರ ಯೇಸು ಕ್ರಿಸ್ತರ ಪಾಠಶಾಲೆ ಇದ್ದಂಗಿದೆ ಇದು. ಇಲ್ಲಿ ಕೇಳಿದ ತಕ್ಷಣ ಯಾವಾಗ ಹೇಳಲ್ವೋ ನಿಮ್ಮನ್ನು ಆಚೆ ದೇವರು ಎಲ್ಲೂ ಮಾತಾಡ್ದಿಲ್ದಂಗೆ ಬಾಯಿ ಬಂದ್ ಮಾಡ್ತಾರೆ.
ಯಾವಾಗ ದೇವ್ರು ಮಾತಾಡ್ದಿಲ್ಲ ನನ್ನ ಬಾಯಿ ಬಂದ್ ಮಾಡ್ತಾರೋ ನೋಡ್ದವ್ರ ಮುಂದೆ ಎಲ್ಲ ನಿಮ್ಮ ಮರ್ಯಾದೆ ಹೋಗ್ತಾನೆ ಇರ್ತದೆ. ಯಾಕಂದ್ರೆ ಇಷ್ಟು ಐಟು ವೈಟು, ಇಷ್ಟು ಜ್ಞಾನ ಉಳ್ಳವರು ಕೇಳಿದ್ರೆ ಮಾತಾಡಕ್ಕೆ ಬರಲ್ಲ ಇವರಿಗೆ. ಇವ್ರು ಎಂಥರಪ್ಪ ಛೇ ಅನ್ನಿಸ್ಕೊಳೋ ಒಂದು ಸ್ಟೇಜಿಗೆ ಬರ್ತೀವಿ. ಇಲ್ಲಿ ಪಾಠ ಮಾಡುವಾಗ ಒಂದು ಸಹೋದರು ಬಂದು ಹೇಳ್ತಾರೆ, ತಂದೆ ಇವತ್ತು ನಿಮ್ಮ ದಾಸನ ಮುಖಾಂತರ ನೀವು ಏನು ನಮ್ಮ ಬುದ್ಧಿವಾದಗಳು ಹೇಳ್ತಿರೋ ಅದು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಅದರಂತೆ ನಡೆಯಲು ನೀವು ನನಗೆ ಪವಿತ್ರಾತ್ಮದಿಂದ ಕೊಡಿಯಿಂದ. ಪವಿತ್ರಾತ್ಮ ಇರೋರು ದೇವರ ದಾಸನ ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ದೇವ ದಾಸನ ಮುಖಾಂತರ ಯಾರು ಮಾತಾಡ್ತಾರೆ? ದೇವ್ರು ಮಾತಾಡುವಾಗ ದೇವ್ರ ಮಕ್ಕಳು ಮಾತಾಡ್ಲಿಲ್ಲ ಅಂದ್ರೆ ಇನ್ಯಾರ ಹತ್ರ ಮಾತಾಡ್ತೀರಾ ನೀವು? ಅದಕ್ಕೋಸ್ಕರ ಏನಾನ ಕೇಳಿದ್ರೆ ಹೇಳ್ರಿ. ಅವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ನನ್ನ ನೋಡಬೇಡಿ, ನನ್ನ ಮಾತಾಡೋ ಮಾತಿನಲ್ಲಿ ದೇವ್ರು ನಿಮ್ಗೆ ಏನು ಕೇಳ್ತಾ ಇದ್ದಾರೆ, ನೀವು ತಿಳ್ಕೊಂಡಿರೋದು ಏನು ಹೇಳ್ಬೇಕನ್ನೋದು ಆ ಥರ ನೀವು ಇದ್ರೆ ಚೆನ್ನಾಗಿರ್ತದೆ. ಓಕೆ, ನ್ಯಾಯವಾಗಿ ಇಂಥ ಫಾಲ್ಟ್ಗಳು ಮಾಡ್ತಾರಂತ ನನ್ನಂಥ ವ್ಯಕ್ತಿಗೆ ದೇವ್ರಿಗೆ ಏನು ಮಾಡ್ಬೇಕ್ರಿ? ಶಿಕ್ಷಿಸ್ಬೇಕಿತ್ತು. ಹೆಂಗ್ ಶಿಕ್ಷಿಸ್ಬೇಕಂತ ಹೇಳಿದ್ರೆ 1 ಸಾಮ್ಯೇಲ್ 15ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾರೆ, ದೇವ್ರ ಕೋಪಕ್ಕೆ ಗುರಿಯಾದವ್ರನ್ನ ದೇವ್ರು ಹೆಂಗ್ ಶಿಕ್ಷಿಸಿದಾರೆ ನೋಡ್ರಿ. 15ನೇ ವಚನ, 1 ಸಾಮ್ಯೇಲ್ 15:3. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಈ ತರ ಫಾಲ್ಟ್ ಮಾಡಿ ದೇವ್ರ ಕೋಪಕ್ಕೆ ಗುರಿಯಾಗಿದ್ದವ್ರನ್ನ ದೇವ್ರ ನ್ಯಾಯವಾಗಿ ನೋಡೋದಾದ್ರೆ ಗಂಡು ಹೆಣ್ಣು ಮಕ್ಕಳು ಅಂತ ಕನಿಕರ ಇಲ್ದ ಕೊಂದಾಕು ಅಂತಾರೆ. ಅಂತ ಪರಿಸ್ಥಿತಿಯಲ್ಲಿ ಇದ್ದವ್ರನ್ನ ದೇವರು ಕೊಂದಾಗದೆ ಏನ್ ಮಾಡ್ತಾರೆ ಅಂದ್ರೆ ನೋಡ್ರಿ, ಎಫೆಸ 2ನೇ ಅಧ್ಯಾಯ 4-5 ಹೇಳ್ತಾರೆ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಈ ರೀತಿ ಸ್ವಾಮಿ ನಮ್ಮನ್ನ ಶಿಕ್ಷೆಗೆ ಒಳಪಡಿಸಿ ನಾಶ ಮಾಡದೆ ಕರುಣಾಮೂರ್ತಿಯಾದ ದೇವರು ನಮಗೆ ಒಂದು ಕೃಪೆ ತೋರಿಸಿದ್ದಾರೆ. ಕೃಪೆ ತೋರಿಸಿ ಮಾಡಬೇಕಾಗಿರೋ ಶಿಕ್ಷೆನ ಮಾಡದೆ ನಮ್ಮ ಮೇಲೆ ಒಂದು ಕೃಪೆ ತೋರಿಸಿದ ಕಾರಣ ಏನಂದ್ರೆ, ತನ್ನ ಸ್ನೇಹಿತರಾದ ಅಬ್ರಾಮ್ಗೆ ಒಂದು ವಾಗ್ದಾನ ಮಾಡಿದ್ರು, ನಿನ್ನ ಸಂತತಿನ ನಾನು ಆಶೀರ್ವದಿಸ್ತೀನಿ ಅಂತ ಕಾಲ ನೆರವೇರುವಾಗ ಸ್ವಾಮಿ ನೋಡ್ತಾರೆ, ಮಣ್ಣು, ಧೂಳು, ಪೇಪರು, ಗಾಳಿ, ಆಳೆ, ಬರೀ ಉಸಿರು, ಯಾವ ಗಣನೆಗೂ ಬರ್ದವರು ಇಂಥವ್ರನ್ನ ನಾನು ಶಿಕ್ಷಿಸ್ತಾ ಇದ್ರೆ ನನ್ನ ಸ್ನೇಹಿತನು ಕೊಟ್ಟಂತ ನಾನು ಆಣೆ ಇಟ್ಟು ಹೇಳಿರೋಂಥ ಮಾತನ್ನ ನೆರವೇರಿಸೋ ಕಾಲ ಬರ್ತಾ ಇದೆ, ನನ್ನ ಮಗ ಬರ್ತಾ ಇದ್ದಾನೆ, ಅವನ ಮಗನ ಮುಖಾಂತರ ಇವ್ರನ್ನೆಲ್ಲ ಆಶೀರ್ವದಿಸ್ಬೇಕಂತ ಹೇಳ್ಬಿಟ್ಟು ಕರುಣಾಮೂರ್ತಿಯಾದ ದೇವರು ಶಿಕ್ಷೆ ಕೊಡ್ಲಿಲ್ರಿ. ಶಿಕ್ಷೆ ಕೊಡದೆ ಏನ್ ಮಾಡ್ತಾರೆ ಅಂದ್ರೆ, ಇನ್ನೊಂದ್ಸಲ ಓದಮ್ಮ 4:5, ಎಫೆಸ 2. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನೋಡಿ, ಕರುಣಾಮೂರ್ತಿಯಾದ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಬಿಟ್ರಿ. ಪ್ರೀತಿ ಇಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ್ರಿ. ಯಾಕೆ ಅಂದ್ರೆ ಕೃಪೆ ರೀ, ಒಂದು ಕೃಪೆ ತೋರಿಸ್ತಾರೆ. ನಾನು ನಿಮ್ಗೊಂದು ಮಾತು ಕೇಳ್ತೀನಿ, ನೀವು ಹೇಳ್ರಿ, ಕೃಪೆಯಿಂದ ರಕ್ಷಣೆ ಹೊಂದಿದ್ದೀರಿ ಅಂತ ಹೇಳಿದ್ರಿ. ಇಲ್ಲಿ ಹೊಂದುತ್ತಾ ಇದ್ದೀರಾ, ಹೊಂದಿದ್ದೀರಾ, ಹೊಂದುತ್ತೀರಾ? ಏನು ಹೇಳ್ತಾ ಇದ್ದೀರಮ್ಮ ಅಲ್ಲಿ? ಹೊಂದಿದವರಾಗಿದ್ದೀರಿ ಅಂದ್ರೆ ಹೊಂದಿದ್ದೀವಿ ಅಂತ. ಇವಾಗ ಕೃಪೆಯಿಂದ ರಕ್ಷಣೆ ಹೊಂದೋರು ನಮಗೆ ದೇವರ ಮಕ್ಕಳಾಗುವ ಭಾಗ್ಯ, ನಿತ್ಯ ಜೀವ ಸಿಗುತ್ತಾ ಇಲ್ವಾ? ಇವಾಗ ನಾನು ನಿಜವಾಗ್ಲೂ ಮನಸ್ಸು ಮೇಲೆ ಕೈ ಇಕ್ಕೊಂಡು
ನಾನು ಕೃಪೆಯಿಂದ ರಕ್ಷಣೆ ಹೊಂದಿದ್ದೀನಿ, ಆ ಒಂದು ನಾನು ಇವತ್ತು ಓಟ ಮುಗಿಸಿದ್ರೆ ಆ ಆಶೀರ್ವಾದಕ್ಕೆ ಹೋಗಿ ಸೇರ್ತೀನಿ ಅನ್ನೋರು ಮಾತ್ರ ಕೈ ಎತ್ತರಿ ನೋಡೋಣ. ಏನಾಗುತ್ತೆ ಅಂದರೆ, ನೀವು ಎತ್ತಿದ್ದೆಲ್ಲ ಕೈ ವೇಸ್ಟ್. ಯಾಕೆಂದರೆ ಇಲ್ಲಿ ಕೃಪೆಯಿಂದ ರಕ್ಷಣೆ ಹೊಂದಿದ್ದೀರಿ ಅಂದಮೇಲೆ ಈ ರಕ್ಷಣೆ ಯಾವುದು ಅಂತ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾವು ಕೈ ಎತ್ತಿಬಿಟ್ರೆ ದಡ್ಡರಾಗ್ಬಿಟ್ಟೆ. ನಮ್ಮ ಗುರುಗಳೇ ಹಂಗೆ ಮಾಡಿಬಿಟ್ರೆ, ವಯಸ್ಸು ನಮ್ಮ ಮಗನ ಥರ ಬೆಳೆಯೋದು ಪ್ರಶ್ನೆ ಬೇರೆ. ನಮ್ಮ ಗುರುಗಳೇ ಹಂಗೆ ಅಂದ್ಬಿಟ್ರೆ ನಾನು ಹಿಂಗೆ ಅನ್ನೋದಲ್ಲಿ ಏನು ತಪ್ಪಿಲ್ಲ, ನನಗೆ ಭಾಳ ಸಂತೋಷ ಆಗ್ತಿದೆ. ಈ ರಕ್ಷಣೆ ಯಾವುದು ಅಂತ ನಾವು ಚೆನ್ನಾಗಿ ತಿಳ್ಕೊಬೇಕು. ಆದಾಮ್ನಿಂದ ಬಂದಿರೋಂಥ ಪಾಪದ ಸಂಬಳ ಮರಣವೆಂಬ ಶಾಪದಿಂದ ರಕ್ಷಣೆ ರೀ ಇದು. ಇಂಥದ್ದು ಹೊಂದಿದ ತಕ್ಷಣ ರಕ್ಷಣೆ ಹೊಂದ್ಬಿಡ್ತೀವ, ಅಲ್ಲಿ ಹೋಗ್ಬಿಡ್ತೀವ? ಅದು ನಮಗೆ ಅರ್ಥ ಆಗಬೇಕು. ಈ ರಕ್ಷಣೆ ಪಾಪದ ಸಂಬಳ ಮರಣವೆಂಬ ಶಾಪದಿಂದ ರಕ್ಷಣೆ. ಈ ರಕ್ಷಣೆಗೂ ಇನ್ನೊಂದು ರಕ್ಷಣೆಗೂ ಸಂಬಂಧ ಇಲ್ಲ. ಇದು ಬರೀ ಒನ್ ಪಾರ್ಟ್. ಇದು ಇಂಥವ್ರಾಗಿದ್ದವ್ರನ್ನ ದೇವ್ರ ಕೃಪೆ ತೋರಿಸಿ ರಕ್ಷಣೆಯ ಮಾರ್ಗದಲ್ಲಿ ನಡೆಯೋಕ್ಕೆ ನಮಗೊಂದು ದಾರಿ ತೋರಿಸಿದ್ದಾರೆ. ಇದು ತಿಳ್ಕೊಂಡ ಜೋಸಫ್, ಇನ್ಮೇಲೆ ನಾನು ಕೃಪೆ ತೋರಿಸಿದ್ದೀನಿ, ನಿನ್ನ ಕ್ಷಮಿಸಿದ್ದೀನಿ, ನಿನ್ನ ಪ್ರೀತಿಸಿದ್ದೀನಿ, ಇನ್ಮೇಲೆ ನೀನು ನಿನ್ನ ಸ್ವಂತ ಸೊತ್ತಲ್ಲ ಅಂದ್ಬಿಟ್ರು. ಇದು ಒಂದು ಪಾರ್ಟ್ ಆಯ್ತು ರೀ. ಎರಡನೇ ಪಾರ್ಟ್ ಏನ್ರಿ? ಅದರಲ್ಲಿ 6:20 ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವ್ರು. ಕ್ಷಮಿಸಿ ಕೃಪೆ ತೋರಿಸಿದ್ದು ಹೆಂಗಪ್ಪ ಅಂತ ಹೇಳಿದ್ರೆ, ಸ್ವಾಮಿ ನಮ್ಮನ್ನ ಕ್ರಯಕ್ಕೆ ಹೆಂಗ ಕೊಂಡ್ಕೊಂಡ್ರು ಅಂತ ಹೇಳಿದ್ರೆ 53ನೇ ಅಧ್ಯಾಯ 4:5 ಯೆಶಾಯ ಓದಮ್ಮ. 4:5. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೋಡ್ರಿ, ಎಂಥ ಒಂದು ನೀತಿನೇ ಗೊತ್ತಿಲ್ಲ, ದೇವರೇ ಗೊತ್ತಿಲ್ಲ, ನಾವು ಹೋಗೋ ದಾರಿ, ನಾವು ಮಾಡ್ತಾರ ಕೆಲಸ, ನಮ್ಮನ್ನು ಮಾಡಿಸ್ತಾರ ಸೈತಾನು, ನಾವು ಪಾಪಕ್ಕೊಳಪಟ್ಟು ಒಂದು ದೇವ್ರ ಕೋಪಕ್ಕೆ ಗುರಿಯಾಗಿ ಶಿಕ್ಷೆ ಆದವ್ರನ್ನ, ಅಂಥ ಶಿಕ್ಷೆನ ದೇವ್ರು ತನ್ನ ಮಗನ ಮೇಲೆ ಒರೆಸಿ ನಮ್ಮನ್ನು ಪ್ರೀತಿಸಿ ಆ ಮಗನ್ನ ಸಿಲ್ಬೆಲಿ ಹಾಕ್ಸಿ ಆ ರಕ್ತದಿಂದ ಪರ್ಚೇಸ್ ಮಾಡಿರೋವಾಗ ಹೇಳ್ತಾರೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಂಡುಕೊಳ್ಳೋರು. ಇಂಥ ದೇವರು ನಮ್ಮನ್ನು ರಕ್ತದಿಂದ ಪರ್ಚೇಸ್ ಮಾಡಿದಾಗ ನಾವಿನ್ಮೇಲೆ ನಮ್ಮ ಸ್ವಂತ ಸೊತ್ತಲ್ಲಂತ್ರೆ. ಯಾವಾಗ ನಾವು ಅದನ್ನು ಅರ್ಥ ಮಾಡ್ಕೊತೀವೋ, ನಾವು ನಮ್ಮ ಸ್ವಂತ ಸೊತ್ತಲ್ಲ ಅಂದಾಗ ನಮಗೆ ಏನೊಂದು ಅಧಿಕಾರ ಇಲ್ಲ ರೀ. ಕೆಲವು ಟೈಮ್ನಲ್ಲಿ ನಮ್ಮ ಪೂರ್ವಿಕರದ್ದು ಇಸ್ರೇಲ್ದು ಸ್ಟೋರಿಗಳು ಹೇಳಾಗ ರಾಜಣ್ಣವರ ಪಾಠಗಳಲ್ಲಿ ಒಂದು ಆಫ್ರಿಕನ್ನಲ್ಲಿ ಒಂದು ವ್ಯಕ್ತಿನ ದಾಸನಾಗಿ ತೊಗೊಂಡ್ರೆ ಒಂದು ಗಿಫ್ಟ್ ಅಂತೆ. ಇದೇ ನಾವೇನೋ ತಿಂಡಿ ತೊಗೊಳಕ್ಕೆ ಹೋದ, ಒಂಚೂರು ತಿನ್ನೋಡ್ರಿ ಟೇಸ್ಟ್ ಹೆಂಗಿದೆ ಅಂತ, ಆಮೇಲೆ ತೊಗೊಳ್ರಿ ಅಂತ ಒಂದು ಟೇಸ್ಟ್ ಕೊಡ್ತಾ ನೋಡಿ. ಹಂಗೆ ಒಬ್ಬನ ದಾಸನ ಪರ್ಚೇಸ್ ಮಾಡಿದ್ರೆ ಇನ್ನೊಬ್ಬನ ಗಿಫ್ಟ್ ಕೊಡೋರು. ಅಂಥ ದಾಸರಿಗೆ ಏನೋ ಒಂದು ಮಾರ್ಕ್ ಹಾಕ್ಬಿಟ್ಟು ಒಂದು ಕೆಲಸ ಕೊಡೋರ್ರಿ. ಇವತ್ತು ಔಟ್ ಆಫ್ ಸ್ಟೇಷನ್ ಹೋಗೋಂಥ ಜನಗಳಿಗೆ ಹೋಗಿದ್ದೇ ಒಂದು ಕೆಲಸಕ್ಕೆ ಅಲ್ಲಿ ಏನೇನು ಕೆಲಸ ಮಾಡಿಕೊಂಡು ಅವ್ರ ಗೋಳುಗಳು ಇವತ್ತು ನೋಡೋಕ್ಕಾಗ್ತಾ ಇಲ್ಲ ರೀ. ಟಿ ವಿಗಳಲ್ಲಿ ಮತ್ತು ಅನೇಕ ವಿಷಯಗಳು ಸಹೋದರಗಳ ಮಧ್ಯೆ ಕೇಳುವಾಗ ಸಂಬಳ ಇಲ್ಲ, ಬಟ್ಟೆ ಇಲ್ಲ, ಊಟ ಇಲ್ಲ, ಅವ್ರು ಹೋಗಿದ್ದ ಕೆಲಸಕ್ಕೆ ಬೇರೆ ಅವ್ರನ್ನ ಒಂಟೆಗಳು ಕಾಸ್ಕೊಂಡು ಅಯ್ಯೋ ಮನೆಗಳಿಗೆ ಪೇಮೆಂಟ್ಗಳು ಕಳಿಸ್ತೆ. ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ, ಅವ್ರು ಬರೀ ಓದಿ ವಿದ್ಯಾವಂತರಾಗಿ ಕೆಲ್ಸಕ್ಕೆ ಹೋದವ್ರಿಗೆ ಹಂಗೆ ಅಂದರೆ, ಇನ್ನು ಒಂದು ಕೆಲಸಕ್ಕೋಸ್ಕರ ಒಬ್ಬನ್ನ ಪರ್ಚೇಸ್ ಮಾಡಿಕೊಂಡ್ರೆ ಅಂಥ ದಾಸನ ಜೊತೆ ಏನು ಮಾಡ್ಬೋದ್ರಿ ಅವ್ರು? ಅಕಸ್ಮಾತ್ರ ಆ ಗಂಡು ಮಕ್ಕಳ ಜಾಗದಲ್ಲಿ ರೂಪವಂತಿ ಇದ್ದಂಥ ಹೆಣ್ಮಕ್ಳ ಜೊತೆ ಏನು ಮಾಡ್ಬೋದ್ರಿ? ಅಂಥ ಪರಿಸ್ಥಿತಿಯಲ್ಲಿರೋ ಹೇಳ್ತಾರೆ ಇವರು, ಸ್ವಾಮಿ ನಾನು ಅಂಥ ಕೆಲಸಕ್ಕೆ ನಿನ್ನ ಕ್ರಯಕ್ಕೆ ಕೊಂಡ್ಕೊಂಡಿಲ್ಲ,
ನಿನ್ನ ಕ್ರಯಕ್ಕೆ ಕೊಂಡ್ಕೊಂಡಿದ್ದೇನಕ್ಕೆ ಅಂದರೆ ನನ್ನ ಮಗನ ಜೊತೆ ಸಿಂಹಾಸನದಲ್ಲಿ ಕೂತ್ಕೊಂಡು ಅಮರತ್ವ ಪಡೆದು ಇಡೀ ಲೋಕಕ್ಕೆ ನಿನ್ನ ರಕ್ಷಣೆ ನೀಡೋಕ್ಕೆ ನಿನ್ನ ಪರ್ಚೇಸ್ ಮಾಡಿದ್ದೀನಪ್ಪ. ನಿನ್ನ ಪರ್ಚೇಸ್ ಮಾಡುವಾಗ ನೀನು ಎಂಥವನಾಗಿದ್ದೆ. ಇಂಥ ನನ್ನ ಮಗನ ಒಬ್ಬನ ಇದ್ದಂಥ ಒಬ್ಬನೇ ಮಗ ಇಂಥವನ್ನ ಶಿಕ್ಷಿಸಿ ಆ ಶಿಕ್ಷೆಯಿಂದ ನಿನಗೆ ಗುಣಪಡಿಸಿ ನಿನಗೆ ಬಿಡುಗಡೆ ಮಾಡಿ ನಿನಗೆ ನನ್ನ ಮಗನಾಗಿ ಅಂಗೀಕರಿಸೋಕ್ಕೆ ನನ್ನ ಮಗನ ರಕ್ತದಿಂದ ಪರ್ಚೇಸ್ ಮಾಡಿದ್ದೀನಿ. ಇನ್ಮೇಲೆ ನಿನಗೆ ನಾನು ಹೇಳೋದೇನೆಂದರೆ, ನೀನು ನಿನ್ನ ಸ್ವಂತ ಸೊತ್ತಲ್ಲ. ನಿನ್ನ ಮಾತು, ನಿನ್ನ ನಡೆ, ನಿನ್ನ ನುಡಿ, ನಿನ್ನ ನೋಟ, ನಿನ್ನ ಚಿಂತೆ ನಿಂದಾಗಿರ್ಬಾರ್ದು. ಯಾಕಂದರೆ ನಂದದು, ನನ್ನ ಮಗನ ಪರ್ಚೇಸು ನಾನು ಮಾಡಿದ್ದೀನಿ. ನಿನಗೇನು ಸಂಬಂಧ ಇಲ್ಲ. ಯಾಕಂದರೆ ನೀ ಸತ್ತೋಗ್ಬೇಕಿತ್ತು, ನಾನು ನಿನ್ನ ನಾಶ ಮಾಡಬೇಕಿತ್ತು. ನಾನು ಅದರಿಂದ ಬಿಡಿಸಿ ನನ್ನ ಮಗನಿಗೆ ಆ ಕೆಲಸ ಮಾಡಿಸಿ ನಿನ್ನ ಪರ್ಚೇಸ್ ಮಾಡಿದಾಗ ನೀನು ಇನ್ಮೇಲೆ ಹೆಂಗಿರ್ಬೇಕಂದ್ರೆ 1 ಕೊರಿಂಥ 7ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳ್ತಾರ್ರಿ, ಅವನು ಕ್ರಿಸ್ತನಿಗೆ ದಾಸನು, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡಿರಿ. ಇನ್ಮೇಲೆ ನಿನಗೆ ಕ್ರಯಕ್ಕೆ ಕೊಂಡ್ಕೊಂಡಿದ್ದೇನಕ್ಕೆ ಅಂದರೆ ನೀನು ಕ್ರಿಸ್ತನಿಗೆ ದಾಸನಾಗಬೇಕು. ನಮ್ಮ ಸ್ವಾಮಿ ಎಂಥ ಒಂದು ತಂದೆಯಾದ ದೇವ್ರ ಮಗನಾಗಿದ್ದರೂ, ಅಂಥ ಒಂದು ಪ್ರಭಾವ ಸ್ಥಾನ ಮಾನಗಳಲ್ಲಿದ್ದರೂ ಕೂಡ ಅವ್ರ ಮಗ ಅಂತ ಎಂಥ ಒಂದು ಪದವಿ ಇದ್ರೂ ಅದನ್ನೆಲ್ಲ ಬಿಟ್ಟು ತನ್ನ ಶಿಷ್ಯರ ಕಾಲುಗಳು ತೊಳೆದ್ರಿ. ಅವ್ರ ದಾಸರೆಲ್ಲ ಸಹೋದರ ಸಹೋದರಿಗೆ ಯಾವ ರೀತಿ ಪ್ರೀತಿಯಿಂದ ಸೇವೆ ಮಾಡಿದಾಗ, ನಮ್ಮನ್ನು ದಾಸರಾಗಿ ಪರ್ಚೇಸ್ ಮಾಡಿದಾಗ, ನೀನು ಕ್ರಿಸ್ತನಿಗೆ ದಾಸನಾಗು, ನೀ ಮನುಷ್ಯನಿಗೆ ದಾಸನಾಗಬೇಡ. ಒಂದು ವೇಳೆ ನೀನು ಕ್ರಿಸ್ತನಿಗೆ ದಾಸನಾಗದೆ ಮನುಷ್ಯನಿಗೆ ದಾಸನಾದರೆ ಏನಾಗುತ್ತೆ ಅಂದರೆ, ಯೆರೆಮೀಯ 17ನೇ ಅಧ್ಯಾಯ 5-6 ವಚನದಲ್ಲಿ ಹೇಳ್ತಾರೆ, ನೀನು ಕ್ರಿಸ್ತನಿಗೆ ದಾಸನಾಗದೆ ಬೇರೆಯವರಿಗೆ ದಾಸನಾದರೆ ಏನಾಗುತ್ತೆ ನೋಡು ಅಂತಾರೆ. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ನೋಡ್ರಿ, ಯಾವಾಗ ಯೇಸು ಕ್ರಿಸ್ತನಿಗೆ ದಾಸನಾಗಲ್ವೋ, ಯಾವಾಗ ಅವ್ರ ಮಾತು ನಾವು ಕೇಳಲ್ವೋ, ನಾವು ತನ್ನ ಭುಜಬಲದಿಂದ, ತಮ್ಮ ನೋಟದಿಂದ, ನಮ್ಮ ಚಿಂತೆಯಿಂದ ಇವ್ರು ನನಗಾಗ್ತಾರೆ, ಇವ್ರು ನನ್ನ ಬ್ಯಾಕ್ಗ್ರೌಂಡು, ಇವ್ರು ನನಗೆ ಸಪೋರ್ಟು, ಇವ್ರಿಗೆ ನಾನು ಸ್ವಲ್ಪ ಹೇಳಿದ ಮಾತು ಕೇಳೋಣ ಅಂತ ಏನಾದರೂ ನೀವು ಅವ್ರ ಹತ್ರ ಕಾಂಪ್ರಮೈಷನ್ ಆದರೆ, ಸ್ವಾಮಿ ಹೇಳ್ತಾರೆ, ಯೆಹೋವನು ಈಗೆನ್ನುತ್ತಾನೆ, ಮಾನವರ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಏನ್ರಿ, ಕ್ರಿಸ್ತನಿಗೆ ದಾಸನಾಗಬೇಕು. ಇವತ್ತು ಯಾರಿಗೆ ಯಾರು ದಾಸರಲ್ಲ. ಯಾಕಂದರೆ ದೇವರು ತನ್ನ ಒಬ್ಬೊಬ್ಬರನ್ನು ಪರ್ಚೇಸ್ ಮಾಡಿದ್ದಾರೆ ಅವ್ರ ಮಗನ ರಕ್ತದಿಂದ. ಒಬ್ಬೊಬ್ಬರು ತನ್ನ ಮಗನ ರಕ್ತದಿಂದ ಪರ್ಚೇಸ್ ಮಾಡಿದಾಗ ಯಾವಾಗ ಅವ್ರ ಮಾತನ್ನ ಕೇಳದೆ ತನ್ನ ಇಷ್ಟದಂತೆ ನಡೀತಾರೋ ಅವ್ರು ಶಾಪಗ್ರಸ್ತರನ್ ಮೇಲೆ ಅಂಥವ್ರಿಗೆ ಹೇಳ್ತಾರೆ, ಇವರು ಅಡವಿಯಲ್ಲಿ ಜಾಲಿಗೆ ಸಮಾನರು, ಶುಭ ಸಂಭವಿಸಿದರೂ ಅದನ್ನು ಕಾಣರು. ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದಲ್ಲಿ ಬೆಂಗಾಲಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಬೇರೆಯವ್ರ ದಾಸರಾಗಬಾರ್ದಂತೆ, ಅದು ಯಾರೇ ಆಗಿರಲಿ. ದೇವ್ರ ಮಾತು. ಇವತ್ತು ರಾಜಣ್ಣನಿಗೆ ನಾವು ಕಾರಲ್ಲಿ ಬರೋವಾಗ ನಾವು 4 ಜನ ಒಂದು ಮಾತನ್ನು, ಅವ್ರದ್ದು ಕಂಡೀಷನ್ ಚೆನ್ನಾಗಿದೆ, ಅವ್ರ ರೂಲ್ಸ್ ಚೆನ್ನಾಗಿದೆ, ಅವ್ರ ಸ್ಟ್ರಿಕ್ಕು, ಅವ್ರ ಮಾತಿನಲ್ಲಿ ಅವ್ರ ದೇವ್ರು ಬಿಟ್ಟು ಏನು ಹೇಳಲ್ಲ. ಇದು ಹೇಳ್ತಾ ಇದ್ದೀನಿ, ಇದು ಈ ಥರನೇ ಇರೋದು ಸತ್ಯ, ಇದು ಹಿಂಗೇನೆ, ಯಾರು ಅಂದ್ಕೊಂಡ್ರು ನನಗೆ ಬೇಡ ಅಂತ ಅನೇಕ ವಿಷಯಗಳಲ್ಲಿ ಹಿಂಗೆಲ್ಲ ಅವರು ನಿಜಮ್ಮ ಹಂಗಮ್ಮ ಹಿಂಗಮ್ಮ ಅಂದ್ಕೊಂಡು ನಾವು ಕಾರಲ್ಲಿ ಬರ್ತಾ ಅಲ್ಲಿಂದ ಒಂದು 25 ಕಿಲೋಮೀಟರ್ ಇರೋದ್ರಿಂದ ಮಾತಾಡ್ಕೊಂಬಂದು. ಯಾಕೆ ಅಂತ ಹೇಳಿದ್ರೆ, ಒಂದು ಒಳ್ಳೆತನನ ಆವಾಗ ನೆನೆಸ್ಕೊಳ್ಲಿಲ್ಲ ಅಂದ್ರು ಎಷ್ಟೋ ವರ್ಷಗಳಾದ್ಮೇಲೆ, ಎಷ್ಟೋ ತಿಂಗಳಾದ್ಮೇಲೆ ಒಬ್ರು ಹೇಳಿರೋ ಮಾತರಲ್ಲಿ ನ್ಯಾಯ ಇದ್ರೆ ಅದನ್ನು ಯಾವಾಗಲೂ ಕೊಂಡಾಡ್ತೀವಿ. ಆ ಥರ ದೇವ್ರ ಮಕ್ಕಳು ಇನ್ನೊಬ್ರಿಗೆ ದಾಸರಾಗಬಾರ್ದು. ಅವ್ರು ಹೇಳೋ ಮಾತಿನಲ್ಲಿ ಆ ಮಾತಿಗೆ ದಾಸರಾಗಬೇಕು. ಆ ಮಾತು ದೇವ್ರ ಮಾತಾಗಿರ್ಬೇಕು ಹೊರತು ಬೇರೆ ಮಾತಾಗಿರ್ಬಾರ್ದು.
ಅಕಸ್ಮಾತ್ರ ಯೇಸು ಕ್ರಿಸ್ತನಿಗೆ ದಾಸರಾದರೆ ಏನ್ ಹೇಳ್ತಾರೆ ನೋಡ್ರಿ, ಅದರಲ್ಲಿ ಯೆರೆಮೀಯ 17ನೇ ಅಧ್ಯಾಯ 7-8 ಹೇಳ್ತಾರೆ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಏನ್ರಿ ಇದನ್ನು ಒಂದೊಂದು ಬಿಡಿಸಿ ಹೇಳಕ್ ಹೋದ್ರೆ ತುಂಬ ಟೈಮ್, ಒಂದು ಹಾಫ್ ಡೇ ಆಗೋಗ್ಬಿಡ್ತಿದೆ. ಅದಲ್ಲೆಲ್ಲ ಒಂದೊಂದಕ್ಕೂ ಒಂದೊಂದು ಅರ್ಥ ಹಾಕಿದ್ದಾರೆ ಸ್ವಾಮಿ. ನೀರಂದ್ರೇನು, ಎಲೆ ಅಂದ್ರೇನು, ಆ ಫಲಗಳು ಕೊಡ್ತಿದೆ ಅಂತೇಳಿ ಎಂಥ ಒಂದು ಕ್ಯಾರೆಕ್ಟರ್ ಇದಲ್ಲಿದೆ ಅಂತ ಹೇಳಿದ್ರೆ, ಅದು ಯೇಸು ಕ್ರಿಸ್ತರ ದಾಸರಾದರೆ ಅವನ ಜೀವನದಲ್ಲಿ ಆ ಥರ ದೇವರು ನಡೆಸ್ತಾರೆ. ಇದು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಿಗೆ ಸ್ವಾಮಿ ಹೇಳಿರಂಥ ಒಂದು ಎಚ್ಚರಿಕೆಯ ಬುದ್ಧಿ ಮಾತುಗಳ್ರಿ. ಇದು 2ನೇ ಮಾತಾಯ್ತು. ಇವಾಗ 3ನೇ ಮಾತು ಏನಮ್ಮ? ಇದೇ ನಮ್ಮ ಪಾಠದ್ದು ಬಹಳ ದೊಡ್ಡ ಇಂಪಾರ್ಟೆಂಟ್ ವಿಷಯ. ನಮ್ಮ ಸ್ವಂತ ಸೊತ್ತಾಗಿದ್ದಾಗ ಹಂಗಿದ್ರು ನಾಶ ಮಾಡಬೇಕಿತ್ತು, ಮಾಡಲಿಲ್ಲ. ಪ್ರೀತಿಯಿಂದ ಕರುಣೆಯಿಂದ ಒಂದು ಕೃಪೆ ತೋರಿಸ್ಬಿಟ್ಟು ನಮ್ಮನ್ನು ಕ್ರಯಕ್ಕೆ ಕೊಂಡ್ಕೊಂಡ್ರು. ಇವಾಗ ಕ್ರಯಕ್ಕೆ ಕೊಂಡುಕೊಂಡ ಮೇಲೆ ನೀನು ನನಗೆ ದಾಸನಾದರೆ ನೀನು ಹೆಂಗಿರ್ಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಂಗ್ ನಡಿಬೇಕು ಅಂತ ಸ್ವಾಮಿ ಹೇಳ್ತಾರೆ ನೋಡ್ರಿ. ಯಾಕೆಂದ್ರೆ ಹಿಂದೆ ನಡೆದಿದ್ದ ವಿಷಯಗಳೆಲ್ಲ ನಮ್ಗೇನ್ರಿ ಪಾಠ. ಅದೇ ರೋಮ 15:4 ಒಂಚೂರು ಓದ್ಬಿಡಮ್ಮ. ಪೂರ್ವದಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಓದಿ ಸ್ಥಿರ ಚಿತ್ತದಿಂದ ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರ್ಬೇಕಂತೆ. ಅಲ್ಲಿ ಸಿಕ್ಕಿದ ರಕ್ಷಣೆ ಪಾಪದ ಸಂಬಳ ಮರಣವೆಂಬ ಶಾಪದಿಂದ ಕೃಪೆ ತೋರಿಸಿ ರಕ್ಷಣೆ ಹೊಂದಿದ್ದು. ಅದಕ್ಕೆ ಸಂಬಂಧ ಇಲ್ಲಿ ಹೇಳ್ತಾರೆ, ಓದಿ ಸ್ಥಿರ ಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರಿ. ನೋಡಿ, ಇಲ್ಲಿ ರಕ್ಷಣೆ ಓದ್ಬಿಟ್ಟು ರಕ್ಷಣೆ ಹೊಂದಿದ್ದೀರಾ ಅಂತ ಇಲ್ಲಿ ಬರೀಲಿಲ್ಲ. ಇಲ್ಲಿ ಏನು ಹೇಳಿದಂದ್ರೆ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವಂತೆ. ಇವಾಗ ಆ ರಕ್ಷಣೆ ಏನು, ಆ ರಕ್ಷಣೆ ಯಾವಾಗ ಸಿಗ್ತಿದೆ, ಎಲ್ಲಿ ಸಿಗ್ತಿದೆ, ಹೆಂಗ್ ಪಡಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. 1 ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನೋಡ್ರಿ, ಇಲ್ಲಿ ಹೇಳ್ತಾರೆ ಓದ್ಬಿಟ್ಟು ನಿರೀಕ್ಷೆ ಉಳ್ಳವನಾಗಿರ್ಬೇಕಂದ್ರೆ ನೀನು ಆ ರಕ್ಷಣೆನ ಸಂಪಾದನೆ ಮಾಡಿದ್ರೆ ಮಾತ್ರ ನಾವು ಕೈ ಎತ್ತಕ್ಕೆ ಸಾಧ್ಯ. ನಮಗೆ ಅಂತ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ ಅಂತ. ಈ ರಕ್ಷಣೆನ ದೇವರು ಪುಕ್ಷಾಟಿ ಕೊಡಲ್ಲ. ಪುಕ್ಷಾಟಿ ಕೊಟ್ಟಿದ್ದು ನಾಶ ಮಾಡದೆ ಉಳಿಸಿ ತನ್ನ ಮಗನ ರಕ್ತದಿಂದ ಪರ್ಚೇಸ್ ಮಾಡಿ ಇನ್ನು ಮೇಲೆ ನೀನು ರಕ್ಷಣೆ ಹೊಂದಬೇಕಂದ್ರೆ ನೀ ಸಂಪಾದನೆ ಮಾಡು ಅಂತಾರೆ. ಈ ರಕ್ಷಣೆ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ನಾವು ಹೇಳೋದು ಯಾವಾಗ್ರಿ? ಕರೆಕ್ಟ್, ಅಣ್ಣ ಹೇಳ್ದಂಗೆ ಮರಣ ನಂತರ. ಇವಾಗ ಅದರೊಳಗೆ ಒಂದು ಪಾಯಿಂಟ್ ಕೇಳ್ತೀನಿ. ಇಲ್ಲಿರೋದಲ್ಲಿ ಒಂದು 4 ಜನ ಮರಣ ಹೊಂದ್ಬಿಟ್ವಿ, ರಕ್ಷಣೆ ಹೊಂದುತ್ತೀವ? ಮತ್ತೆ ಅವಾಗಲೇ ಹೇಳಿದೆ ಮರಣ ಹೊಂದಿದ ಮೇಲೆ ರಕ್ಷಣೆ ಹೊಂದ್ತೀವಿ ಅಂತ. ಅದು ದೇವ್ರಿಗೆ ಗೊತ್ತ್ರಿ. ಏನ ದೇವ್ರ ಚಿತ್ತ? ಅದನ್ನೇ ಸಂಪಾದನೆ ಮಾಡಿ ಅಂತ ಮುಂದಿನ ವಚನದಲ್ಲಿ ಹೇಳ್ತಾರೆ. ಅಂಥದ್ದು ಏನೋ ನಾವು ಬರ್ತಿದೆ ಅಂತ ನೋಡಿದೆ. ಕರೆಕ್ಟ್. ಇದೇನಾಗುತ್ತೆ ಅಂದರೆ ಅವ್ರು 1000 ರೂಪಾಯಿಗೆ ಬರಬೇಕು, ಅವ್ರ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಅದು ಮಾಡ್ತಾ ಇದೀವ ಇಲ್ಲ ಅಂತ ಇವಾಗ ಹೇಳೋ ವಚನದಲ್ಲಿ ಗೊತ್ತಾಗ್ತಿದೆ. ಹೀಗೆ ರಕ್ಷಣೆನ ಸಂಪಾದನೆ ಮಾಡ್ಬೇಕಂತ್ರಿ. ಅವ್ರು ಹೇಳ್ತಾರೆ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕು ಅಂತಾರೆ. ಹೆಂಗಪ್ಪ ಅದರ ರಕ್ಷಣೆಯನ್ನು ಸಂಪಾದಿಸ್ಬೇಕು ಅಂದರೆ ಯೇಸು ಸ್ವಾಮಿನೇ ಹೇಳ್ತಾರೆ ನೋಡಿ. 1 ಪೇತ್ರ
1 ಪೇತ್ರ 2ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳ್ತಾರೆ. 21 ಅಪ್ಪ, 2:21. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನೋಡ್ರಿ, ಇದಕ್ಕೋಸ್ಕರ ದಾಸರನ್ನಾಗಿ ಕ್ರಯಕ್ಕೆ ಕೊಂಡ್ಕೊಂಡವರಂತೆ. ಇನ್ಮೇಲೆ ಆ ರಕ್ಷಣೆನ ಸಂಪಾದನೆ ಮಾಡೋಕ್ಕೋಸ್ಕರನೇ ದೇವರು ನಮ್ಮನ್ನು ಪರ್ಚೇಸ್ ಮಾಡಿದಾರಂತೆ. ಅವರೇ ನಮಗೆ ಮಾದರಿ ತೋರಿಸಿದಾರಂತೆ. ನಾವು ಅವ್ರ ಹೆಜ್ಜೆ ಜಾಡಿನಲ್ಲಿ ನಡಿಬೇಕಂತೆ. ಏನಪ್ಪ ಯೇಸು ಕ್ರಿಸ್ತರು ನಮಗೆ ತೋರಿಸಿದ ಮಾದರಿ ಅಂತ ಹೇಳಿದರೆ, ರೋಮ 6ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ. 4:6. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವೂ ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಯಾವ ಮನುಷ್ಯ ನಿಜವಾಗ್ಲೂ ಯೇಸು ಕ್ರಿಸ್ತರ ರಕ್ತದಿಂದ ಪರ್ಚೇಸ್ ಮಾಡಿದಾರೋ, ಅವರಿಗೆ ಯಾರು ದಾಸರಾಗಿದ್ದಾರೋ, ಅವ್ರ ಜೀವನದಲ್ಲಿ ದೇವರು ಏನೆಲ್ಲ ಅನುಮತಿಸ್ತಾರೋ ಒಂದಕ್ಕೂ ತುಟಿಕ್ ಪಿಟಿಕ್ ಅನ್ಬಾರ್ದು. ಅದಕ್ಕೆ ಸವಾಲ್ಗೆ ಜವಾಬ್ ಕೊಡಬಾರ್ದು. ನೀನು ದಾಸ, ನೀನು ದೇವ್ರನ್ನ ಪರ್ಚೇಸ್ ಮಾಡಿದ್ದಾರೆ, ನೀನು ನಿನ್ನ ಸ್ವಂತ ಸೊತ್ತಲ್ಲ, ನೀನು ಏನು ಮಾಡಂಗಿಲ್ಲ. ಯಾಕಂದರೆ ನೀನು ಹಳೆಯ ಸೃಷ್ಟಿಯಲ್ಲ, ನೀನು ಹೊಸ ಸೃಷ್ಟಿ. ನೀನು ಈ ಲೋಕದ ಪಾಲಿಗೆ ಸತ್ತೋಗಿದ್ಯಾ. ನೀನು ಇನ್ಮೇಲೆ ಹೊಸ ಸೃಷ್ಟಿ. ಹೊಸದಾಗಿ ನಡೆದುಕೊಳ್ಳಬೇಕು. ಹೊಸದಾಗಿ ನಡೆದುಕೊಳ್ಳೋರು ಏನೇ ಆ ನೀತಿಯ ನಿಮಿತ್ತ ಬಂದ್ರೂ ಅದಕ್ಕೆ ಅದು ತಪ್ಪಿರಲಿ ರೈಟ್ ಇರಲಿ, ಅದಕ್ಕೆ ಸವಾಲ್ಗೆ ಜವಾಬ್ ಕೊಡೋಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಯಾಕಂದ್ರೆ ಅದನ್ನು ಅನುಮತಿಸಿರೋ ದೇವರು. ಅದೇನೋ ತಪ್ಪಾಗಿದ್ರೆ ಅವನಿಗೆ ಅವನ್ನ ಪನಿಷ್ಮೆಂಟ್ ಕೊಡೋದು ದೇವರು, ಅದು ರೈಟ್ ಆಗಿದ್ರೆ ಅವನಿಗೆ ಪ್ರತಿಫಲ ಕೊಡೋದು ದೇವರು. ಇದನ್ನು ನನಗೆ ಅನುಮತಿಸಿದ್ದಾರೆ, ನಾನು ಸಂತೋಷವಾಗಿ ಅಂಗೀಕರಿಸಿ, ನಮ್ಮಪ್ಪ ನನ್ನ ಏನಕ್ಕೆ ಪರ್ಚೇಸ್ ಮಾಡಿದ್ದಾರೆ, ಏನು ಹೇಳಕ್ಕೆ ಬರ್ತಾ ಇದ್ದಾರೆ, ನಾನು ಎಂಥವನಂತ ತಿಳ್ಕೊಂಡು ಸೈಲೆಂಟ್ ಆಗಿರ್ಬೇಕು. ಇದು ಹೊಸ ಸೃಷ್ಟಿಯ ವಿಷಯಗಳು. ಅದರಲ್ಲಿ 11ನೇ ವಚನ ಓದಮ್ಮ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿ. ಒಂದು ವೇಳೆ ಯಾರು ತನ್ನ ಮಗನ ರಕ್ತದಿಂದ ಪರ್ಚೇಸ್ ಮಾಡಿದನ್ನ ಅರ್ಥ ಮಾಡ್ಕೊಂಡಿದ್ರೆ, ಅವನ್ ದೇವ್ರಿಗೋಸ್ಕರ ಜೀವಿಸ್ಬೇಕಂದ್ರೆ, ದೇವ್ರು ಹೇಳಿರೋ ಮಾತಿಗೆ ಏನಾನ ವಿರೋಧವಾಗಿ ಇವನಿಷ್ಟದ ಪ್ರಕಾರ ಏನಾನ ನಡೆಯಕ್ಕೆ ಹೋದ್ರೆ ಖಂಡಿತ ಅವನ್ನ ದೇವರು ಪರ್ಚೇಸ್ ಮಾಡಿಲ್ಲ. ಅವನ ಹಳೆ ಸೃಷ್ಟಿನೇ, ಅವನು ಹೊಸ ಸೃಷ್ಟಿಯಲ್ಲ, ಅವನು ದೇವ್ರಿಗೋಸ್ಕರ ಜೀವಿಸ್ತಿಲ್ಲ ಅಂತ ನಮ್ಮನ್ನೇ ನಾವು ಒಂದು ತೀರ್ಮಾನ ಮಾಡಬೇಕು. ನಾನು ಹೊಸ ಸೃಷ್ಟಿಯಾಗಿದ್ದರೆ, ನಾನು ದೇವ್ರಿಗೋಸ್ಕರ ಜೀವಿಸ್ತಾ ಇದ್ರೆ, ನಿಜವಾಗ್ಲೂ ನಾನು ಏನು ಮಾಡಬೇಕಂದ್ರೆ ಅದಲ್ಲಿ 13ನೇ ವಚನ ಓದಮ್ಮ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾವಾಗ ಹೊಸಬರಾಗಿದ್ದಾರೋ, ಯಾವಾಗ ದೇವರಿಗೋಸ್ಕರ ಜೀವಿಸ್ತೀನಿ ಅಂತಾರೋ, ಯಾವಾಗ ಅಂಥ ವ್ಯಕ್ತಿಗಳು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಜೀವಿಸ್ಬೇಕಂತೆ. ಎಲ್ಲಿ ಈ ಲೋಕದಲ್ಲಿ ಕಷ್ಟ, ದುಃಖ, ಸಂಕಟದಲ್ಲಿ, ಅವಮಾನದಲ್ಲಿ ಪಡ್ತಾ ಇದ್ದಾರೋ, ನಿಮ್ಮನ್ನು ಪರ್ಚೇಸ್ ಮಾಡಿರೋದು, ನಿಮ್ಮನ್ನು ದಾಸನನ್ನಾಗಿ ಅಂಗೀಕರಿಸ್ಕೊಂಡು ಅವ್ರ ಮನೆಗೆ ಕರೆಯೋರನ್ನ ನೀವು ಹೋಗ್ರಿ, ಇದನ್ನು ತಿಳ್ಕೊಂಡಿದ್ದೀರಾ, ನಿಮ್ಮಾಗಿ ಅಂಥ ಆಶೀರ್ವಾದಕ್ಕೆ ಪಾತ್ರರಾಗೋರನ್ನ ಕರ್ಕೊಂಡು ಬನ್ನಿ, ಸೇರಿಸ್ರಿ, ಕೊಡ್ರಿ ಫಲಗಳನ್ನ. ನೀವು ಫಲ ಕೊಟ್ಟಿಲ್ಲ ಅಂದರೆ ನೀವು ಹೊಸ ಸೃಷ್ಟಿಯಲ್ಲ. ನೀವು ಹೊಸ ಸೃಷ್ಟಿ ಆದರೆ ದೇವ್ರಿಗೋಸ್ಕರ ಜೀವಿಸ್ತಿಲ್ಲ. ದೇವ್ರಿಗೋಸ್ಕರ ಜೀವಿಸ್ತಾ ಇದ್ದರೆ ಇಂಥ ನೀತಿ ಕೃತ್ಯಗಳನ್ನು ನೀವು ಮಾಡ್ತಾ ಇಲ್ಲ. ನೀವು ಮಾಡಬೇಕಂತಲೇ ಸ್ವಾಮಿ ನಿಮಗೆ ಒಂದು ಮಾದರಿ ತೋರಿಸಿರೋದು, ಅದಕ್ಕೋಸ್ಕರನೇ ಕರೆದಿರೋದು. ಇನ್ಮೇಲೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಾನು ರಕ್ತದಿಂದ ಪರ್ಚೇಸ್ ಮಾಡಿದ್ದೀನಿ. ನನ್ನ ದಾಸನ್ನ ಯಾರಿಗೆ ಬೇಕಾನೆ ದಾರಿ ಎರಿತೀನಿ, ಯಾರಿಗೆ ಬೇಕಾನ ಬಲಿ ಕೊಡ್ತೀನಿ, ಏನು ಬೇಕಾದ್ರೆ ಸುಟ್ಟು ಬೂದಿ ಮಾಡಿ ಕಂಬ ಕಟ್ಟಾಕಿ ತಾರೊಯ್ದು ಬೆಂಕಿ ಅಂಟಿಸ್ತೀನಿ. ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ದೀನಿ.
ಇಂಥದ್ರಲ್ಲಿ ನೀನು ನನಗೋಸ್ಕರ ಜೀವಿಸೋದಾದ್ರೆ ಅಲ್ಲಿಗೆ ಬರ್ತೀಯ, ಇಲ್ಲ ಅಂದರೆ ನಿನಗೋಸ್ಕರ ನೀನು ಜೀವಿಸಂಗಿದ್ರೆ ನನಗೂ ನಿನಗೇನು ಸಂಬಂಧ ಅಂತ ಹೇಳಿ ತಿಳಿಸ್ತಾರೆ ದೇವರು. ಹಂಗೆ ನಡೀತಾ ಇದ್ದೀವ? ಹಂಗೆ ನಡೆಯಂಗಿದ್ರೆ ಅಲ್ಲಿ ಹೋಗ್ತಾನೆ, ಕೈ ಎತ್ತಾನೆ. ಇದು ಹೇಳ್ಬಿಟ್ಟು ಸ್ವಾಮಿ ಹೇಳ್ತಾರೆ ಯೋಹಾನ 15ನೇ ಅಧ್ಯಾಯ 16ನೇ ವಚನದಲ್ಲಿ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೇಳ್ತಾರೆ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೀನಿ, ನೀವು ಹೊರಟು ಹೋಗಿ ಫಲ ಕೊಡೋರ್ರಿ. ನಾವು ಎಲ್ಲಿಗೆ ಹೋಗ್ಬಿಟ್ಟು ಏನು ಫಲ ಕೊಡ್ಬೇಕ್ರಿ? ಹೋಗ್ರಿ, ನಿಮ್ಮ ಕೈಗೆ ದೇವ್ರು ಯಾರು ಕೊಡ್ತಾರೋ ಅವ್ರಿಗಿಂತ ಬುದ್ಧಿ ಮಾತುಗಳು ಹೇಳಿ ಅವ್ರನ್ನ ಆ ಕಷ್ಟ ಸಂಕಟ ಅವಮಾನದಿಂದ ಬಿಡುಗಡೆ ಆಗೋದಕ್ಕೆ ಸ್ವಾಮಿನ ನಂಬ್ರಿ. ಸ್ವಾಮಿನಲ್ಲಿ ನಾನು ಕೂಡ ನಂಬದೇ ಇದ್ದೋಗೆ ಇಂಥ ಪರಿಸ್ಥಿತಿಗಳಿದ್ದೆ, ಇವತ್ತು ನಾನು ಹೆಂಗಿದ್ದೀನಿ, ಅನೇಕ ಜನಗಳ ಮುಂದೆ ಒಂದು ಸಾಕ್ಷಿಯಾಗಿ ಜೀವಿಸೋ ಮಕ್ಕಳಾಗಿ ಕರ್ಕೊಂಬಂದು 2 ಜನನ ನೀವು ಫಲ ಕೊಟ್ಟರೆ, ಒಬ್ಬರಿಗೆ ಫಲ ಕೊಟ್ಟರೆ, ನಿಮ್ಮ ಕೈಗೆ ದೇವ್ರು ಯಾರು ಕೊಡ್ತಾರೋ ಅವ್ರನ್ನ ತೊಗೊಂಬಂದು ಇಲ್ಲಿ ಸೇರಿಸಿ ದೇವ್ರ ಮಕ್ಕಳಾಗಿ ಮಾಡಿದ್ರೆ ನೀವು ರೀ ಫಲ ಕೊಡೋ ಮಕ್ಕಳು. ಅಂಥದ್ದನ್ನು 1 ವರ್ಷ 2 ವರ್ಷ 5 ವರ್ಷ 10 ವರ್ಷ 20 ವರ್ಷ ಎಷ್ಟು ವರ್ಷ ಆಗಿದೆ, ಎಷ್ಟು ಫಲ ಕೊಟ್ಟಿದ್ದೀವಿ? ಅದು ಭಾಳ ಒಬ್ಬೊಬ್ಬನಿಗೂ ಸ್ವಾಮಿ ಲೆಕ್ಕ ಕೇಳ್ತಾರೆ. ನಾನು ನನ್ನ ಮಗನ ರಕ್ತದಿಂದ ಪರ್ಚೇಸ್ ಮಾಡಿದ್ದು ಇದಕ್ಕೋಸ್ಕರಯ್ಯ. ನಿನ್ನ ಕೆಲಸ ಏನಯ್ಯ? ನಿನಗೋಸ್ಕರ ನೀನು ಜೀವಿಸಕ್ಕ, ನೀನು ಲೋಕದ ಪಾಲಕ್ಕೆ ಸತ್ತೋಗಿ ನನಗೋಸ್ಕರ ಜೀವಿಸಂಗಿದ್ರೆ ಈ ಕೆಲಸ ಮಾಡ್ತೀಯ, ಇಲ್ಲಾಂದ್ರೆ ನೀನು ಮಾಡಲ್ಲ. ಅನೇಕ ವಿಷಯಗಳು ಈ ಥರ ಇಕ್ಕಿದ್ದಾರೆ, ನಾವು ಮಾಡ್ತಾ ಇದ್ದೀವ? ಅಂಥದ್ದೇನನ್ನ ನಾವೇನಾನ ಸ್ವಲ್ಪ ದಿವಸ ಕೊನೇ ಕಾಲ ಯಾರಿಗಾನ ಹೇಳಿದ್ರೆ ಏನಂತಾರೆ ಗೊತ್ತಾ? ರೈ, ದೇವ್ರು ನಮ್ಮ ಕೈ ಕೊಡದೆ ನಾವು ಹೆಂಗ್ರಿ ತರೋಕ್ಕಾಗುತ್ತೆ? ದೇವ್ರೊಬ್ಬನ್ನ ಆದ್ಕೊಳ್ಲಿಲ್ಲ ಅಂದರೆ ನಾವು ಹೆಂಗ್ರಿ ಆದ್ಕೊಳಕ್ಕಾಗ್ತದೆ? ನನ್ನ ಮಗನ್ನೇ ನಿಮಗೆ ಬಲಿ ಕೊಟ್ಟ ಮೇಲೆ ನೀವು ಹೋಗ್ಬಿಟ್ಟು ನನ್ನ ಮಕ್ಕಳಾಗೋದಕ್ಕೆ ಒಬ್ಬನಿಗೆ ಏನನ್ನ ಸೇವೆ ಮಾಡ್ತೀರಂದ್ರೆ ಅವನ ನಿಮ್ಮ ಕೈ ಕೊಡ್ತೀನಿ. ನನ್ನ ಮಗನ್ನೇ ಕೊಟ್ಟ ಮೇಲೆ ಅಂತ ನಮ್ಮ ಮನಸ್ಸನ್ನ ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಧೂಳಾಗೋಗ್ಬಿಡ್ತಾನೆ, ನಿನ್ನ ಕೈ ಕೊಡ್ತೀನಿ. ನಿನ್ನ ಪ್ರಯತ್ನ ಎಷ್ಟಿದೆ, ನೀನು ಎಷ್ಟು ಫಲ ಕೊಡೋಕೆ ಹೋಗ್ತೀಯ, ನೀನು ನನಗೋಸ್ಕರ ಎಷ್ಟು ಜೀವಿಸ್ತೀಯ? ನನ್ನ ಮಗನ ಹೆಜ್ಜೆ ಜಾಡಿನಲ್ಲಿ ಬರೋದು ನನ್ನ ಮಗನ ಅವಮಾನ, ಅವ್ರ ಚಿಂತೆ, ಅವ್ರ ಮನಸ್ಸು ನಿನ್ನಲ್ಲಿದ್ದರೆ ನೀನು ಪ್ರಯತ್ನ ಪಡ್ತೀಯ. ಆ ಪ್ರಯತ್ನ ನಾನು ಸಫಲಪಡಿಸ್ತೀನಿ. ನೀನು ಏನು ಮಾಡಿದೆ, ಎಲ್ಲೆಲ್ಲೋ ಒಂದೊಂದು ವಚನನ ದೇವ್ರು ಕೊಡದೆ ಅವ್ರು ಕರೀದೆ ಹೆಂಗೆ ಬರೋಕ್ಕಾಗ್ತಿದೆ? ನಾವು ಹೆಂಗೆ ಹೇಳೋಕ್ಕಾಗ್ತಿದೆ? ನೀನು ಅಂದ್ಕೊಂಡಂಗೆ ನಿನಗಾಗ್ತಿದೆ. ಮೋಸ ಹೋಗಬೇಡ, ಕೇಳೋರು ಮಾತ್ರ ಆಗ್ಬೇಡ, ನಡೆಯೋರು ಆಗು ಅಂತಾರೆ ಸ್ವಾಮಿ. ಇಂಥ ಫಲಗಳು ನಾವು ಕೊಡ್ತಾ ಇದ್ದೀವ? ಒಬ್ಬೊಬ್ಬರು ದೇವ್ರು ಪರ್ಚೇಸ್ ಮಾಡಿ ನಮ್ಮಿಂದ ಏನು ಎದುರು ಲೋಕದ ಪಾಲಿಗೆ ಸತ್ತೋಗೋ ನೀನು, ನಿನಗೂ ಅದಕ್ಕೆ ಯಾವ ಸಂಬಂಧ ಇಲ್ಲ. ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಲೋಕದ ಯಾವುದಿದೆ ಎಲ್ಲ ನಾಶ ಆಗ್ತಿದೆ ಇನ್ನು ಸ್ವಲ್ಪ ಕಾಲದಲ್ಲಿ. ಅದ್ರಲ್ಲಿ ನೀನು ನಾಶ ಆಗಬಾರ್ದು. ನೀನು ನಾಶ ಆಗಬಾರ್ದಂದ್ರೆ ನೀನು ನನಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಸಾಕ್ಷಿಯಾಗಿ 4 ಮಕ್ಕಳನ್ನ ಕರೆದು ನನ್ನ ಮಕ್ಕಳಾಗಿ ಮಾಡೋಕ್ಕೆ ನಿನ್ನ ಪ್ರಯತ್ನ ಎಷ್ಟಿದೆ, ಅದನ್ನು ಫಲ ಕೊಡ್ತಾ ಇದೆಯಾ? ಅವ್ರಿಗಲ್ವ ಹೇಳೋದು ಹೊಸ ಸೃಷ್ಟಿ ಅಂತ, ಅವ್ರಿಗಲ್ವ ಹೇಳೋದು ನೀತಿ ಕೃತ್ಯಗಳನ್ನ ಮಾಡ್ತಾ ಇದ್ದ, ಅವ್ರಿಗಲ್ಲ ಹೇಳೋದು ನನಗೋಸ್ಕರ ಜೀವಿಸ್ತಾ ಇದೆಯಾ ಅಂತ. ಈ ಮಾತುಗಳನ್ನ ಅವರು ಮಾಡಿದ್ದು ಯೋಚನೆ, ಆ ಯೋಚನೆಯಲ್ಲಿ, ಆ ಪ್ಲ್ಯಾನಲ್ಲಿ ನಮ್ಮ ಕೆಲಸಗಳು ಏನು ಮಾಡ್ತಾ ಇದ್ದೀವ? ಇನ್ನೂ ಅವಕಾಶ ಇದೆ, ಮಾಡ್ಬೋದಲ್ವಾ? ಯಾಕಂದರೆ ಕೊನೆಯವರು ಮೊದಲನವ್ರು ಆಗ್ತಾರೆ, ಮೊದಲನವರು ಕೊನೆಯವರು ಆಗ್ತಾರೆ. ಯಾವ ಟೈಮಲ್ಲಿ ನೋಡ್ರಿ, ಒಂದು ಕಳ್ಳ ಸಿಲ್ವೆ ಮೇಲೆ ಪಕ್ಕದಲ್ಲಿ ನಿಂತ್ಕೊಂಡಾಗ ಅಂಥ ಸಿಲ್ಬೆ ಮೇಲೆ ಒಬ್ಬ ಕಳ್ಳ ಇದ್ದಾನೆ ಅಂದರೆ ಅವನು ಎಷ್ಟು ಫಾಲ್ಟ್ ಮಾಡಿದರೆ ಅಂಥ ಸಿಲ್ಬೆಗೆ ಹಾಕ್ದವ್ರಿಗೆ ಒಂದೇ ಒಂದು ಮಾತು ಯೇಸು ಸ್ವಾಮಿ ಹತ್ರ ಹೇಳ್ತಾರೆ, ನೀವು ಬರೋಗ ನನ್ನ ನೆನೆಸ್ಕೊಳ್ಳಿ ಸ್ವಾಮಿ ಅಂತ. ಹಿಂದೆ ನೀನು ನನ್ನ ಅಷ್ಟು ಮಾಡಿದ ತಕ್ಷಣ ಅವನಿಗೆ ಅಂಥ ಒಂದು ಒಳ್ಳೆ ಆಶೀರ್ವಾದದಲ್ಲಿ ನೀನು ಒಂದು ದಿವಸ ಬರ್ತೀಯ ಅನ್ನೋಗ, ಇವಾಗ ನಾವು ಪ್ರಯತ್ನ ಪಟ್ಟರೆ ನಮಗೆ ಕೊಡಲ್ವಾ ದೇವರು? ಕೊಡ್ತಾರೆ, ನಾವು ಪ್ರಯತ್ನ ಪಡಲ್ಲ. ಯಾಕಂದರೆ ನಮ್ಮದೇ ಚಿಂತೆ ತಲೆಯಲ್ಲಿ ಒಂದು ಮೂಟೆ ಇಟ್ಕೊಂಡಿರೋವಾಗ ದೇವ್ರ ಕೆಲಸ ಮಾಡೋಕೆ ಆಗ್ತಾನೇ ಇಲ್ಲ. ಅವಾಗ ಹೇಳ್ತಾರೆ, ನನ್ನ ನಿಮಿತ್ತ ನೀನೇನು ಕಳ್ಕೊತೀಯ ಅದು ಉಳಿಸ್ಕೊತೀಯ ಅಂತಾರೆ. ಹಂಗೆ ಅಂಥ ಮಕ್ಕಳಿಗೆ ಸ್ವಾಮಿ ಹೇಳ್ತಾರೆ ಫಲ ಕೊಡೋರಿಗೆ. ಯೋಹಾನ 12ನೇ ಅಧ್ಯಾಯ 25ನೇ ವಚನದಲ್ಲಿ,
ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಾಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಒಂದು ಮಾತು ಹೇಳ್ರಿ, ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳ್ಕೊಳ್ಳುವನು. ನಾವು ಆಲ್ರೆಡಿ ಲೋಕದ ಪಾಲಕ್ಕೆ ಸತ್ತಿದ್ದೀವಿ. ನಾವು ಯೇಸು ಜೊತೆ ನಮ್ಮ ಶರೀರನ ಸಿಲ್ವೆಗೆ ಹೊಡೆಸ್ಕೊಂಡಿದ್ದೀವಿ ಅಂದರೆ ತಿರ್ಗಾ ನಮ್ಮ ಪ್ರಾಣದ ಮೇಲೆ ಆಸೆ ಇಕ್ತೀವಿ ಅಂದರೆ ಹೆಂಗೆ ಇದನ್ನು ಅರ್ಥ ಮಾಡ್ಕೊಳೋದು? ನಮ್ಮ ಪ್ರಾಣ ಅಂದರೆ ನಮ್ಮ ಪ್ರಾಣ ಆಲ್ರೆಡಿ ಸತ್ತೋಗಿದೆ ಅಲ್ರಿ. ನೀನೇನಾನು ಈ ಶರೀರಕ್ಕೆ ಸಂಬಂಧಪಟ್ಟಿದ್ದೆ ನೀನು ಆಸೆ ಬಿದ್ದರೆ ನನಗೆ ನೀನು ಯೋಗ್ಯನೇ ಅಲ್ಲ. ನಿನ್ನನ್ನು ನೀನು ತೊರೆದು ನಿನ್ನ ಸಿಲ್ಬೆನ ಹೊತ್ಕೊಂಡು ನನ್ನ ಹಿಂದೆ ಬರದ ಹೊರತು ನೀನು ನನಗೆ ಯೋಗ್ಯನಲ್ಲ. ನಿನ್ನನ್ನು ನೀನು ತೊರೆದು ಅಂದರೆ ನಿನ್ನ ಆಸೆ ಪಾಸೆಗಳನ್ನೆಲ್ಲ ತೊರಿಬೇಕು. ನೀ ಶರೀರದ ಇಚ್ಛೆಗಳಿಗೆ ಏನೆಲ್ಲ ಸಂಬಂಧಪಟ್ಟಿದೆ ಅದನ್ನೆಲ್ಲ ತೆಗೆದುಹಾಕಬೇಕು. ಆವಾಗೇನೆ ನಿನ್ನ ಕಷ್ಟ ದುಃಖ ಸಂಕಟದಲ್ಲಿ ನಾನು ಕೆಲಸ ಮಾಡ್ತೀಯಲ್ಲ ಅಂತ ಸಿಲ್ಬೆ ಎತ್ಕೊಂಡು ನನ್ನ ಹಿಂದೆ ಬಾ ಅಂತಾರೆ ಸ್ವಾಮಿ. ಅದನ್ನು ನಾವು ಮಾಡ್ತಾ ಇದ್ದೀವ? ಅದರಲ್ಲಿ 26 ವಚನ ಓದಮ್ಮ. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನೂ ಸಹ ಇರುವನು. ಸುಮ್ಮನೆ ಕೊಟ್ಬಿಟ್ರ ರಕ್ಷಣೆ? ಇಂಥದ್ದೆಲ್ಲ ಸಂಪಾದನೆ ಮಾಡಿದೆ ತಾನೇ. ಮಾಡಲಿಲ್ಲ ಅಂದರೆ ನಾನು ಹೋಗ್ತೀನಿ ಅಂದರೆ ಹೆಂಗೆ ಹೋಗೋಕ್ಕೆ ಸಾಧ್ಯ? ಒಂದು ದಿನ ದಾವಣಗೆರೆಗೆ ಒಂದು 4 ಜನಕ್ಕೆ ಕಾನ್ಸಂಟ್ರೇಟ್ ಮಾಡುವಾಗ ರಾಜಣ್ಣ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದರು, 5:15 ರೆಡಿ ಆದರು, 6 ಗಂಟೆಗೆ ಒಳ್ಳೆ ಹತ್ರ ಹೋಗ್ತಾ ಇದ್ದಾರೆ. ತುಂಬ ಜನದ ಗಲಾಟಗಳು ಜಗಳಗಳು, ಕ್ರಿಶ್ಚಿಯನ್ ಅವ್ರನ್ನ ನೋಡಿದ್ರೆ ಓಡಿಯಂಥ ಸಂದರ್ಭ. ಇವರೆಲ್ಲ ಬಂದ್ಬಿಟ್ಟು ಕ್ರಿಶ್ಚಿಯನಿಟಿ ಮಾಡ್ತಾರೆ ಈ ಜನಗಳಿಗೆ ಅಂದ್ಬಿಟ್ಟು ಎಲ್ಲ ಕಡೆ ಕಚಾಪಿಚ ನಡೀತಾ ಇದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು 5:15 ರೆಡಿ, 6 ಗಂಟೆಗೆ ಅಣ್ಣ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅಲ್ಲಿ ಕೊಡ್ತಾ ಇದ್ದಾರೆ. ಆ ಭಯ, ಒಂದು ಎತ್ತೋಗ್ಲಿ ಒಂದು ಕುರಿಗಳು ಮೆಹೆ ಅನ್ಲಿ, ಯಾರು ಬಂದರು ಏನು ನೋಡಿಕೊಂಡ್ರು ನಮ್ಮ ಜನನ ಇವರು ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹೇಳ್ಬಿಟ್ರೆ ಏನಾಗ್ತಿದೋ. ಇಂಥ ಸೇವಕನು ತನ್ನ ಪ್ರಾಣನ ಒತ್ತಿಕ್ಕಿ ತನ್ನ ಕುಟುಂಬನ ಬಿಟ್ಬಿಟ್ಟು ಹೋಗಿ ಸೇವೆ ಮಾಡ್ತಾ ಇದ್ರಿ. ಇವತ್ತು ನಮಗೂ ಅದೇ ಆಶೀರ್ವಾದ ಬೇಕಂದ್ರೆ ನಮ್ಮ ಕೆಲಸ ಏನು? ಬರೀ ಕುತ್ಕೊಂಡು ಕೇಳೋದ? ಕೇಳೋರು ಆಗ್ಬೇಡ್ರಿ, ನಡೆಯೋರಾಗ್ರಿ ಅಂತಾರೆ. ನಡೀತಾ ಇದ್ದೀವ? ನಾವು ಮಾಡ್ಕೊಂಡಿರೋ ಕಾನ್ಸಂಟ್ರೇಟಲ್ಲಿ ಒಂದು ಮಾತು ಹೇಳಿದ್ವಿ, ಇನ್ಮೇಲೆ ನನಗೋಸ್ಕರ ಜೀವಿಸಲ್ಲ, ನಿನಗೋಸ್ಕರ ಜೀವಿಸ್ತೀರಿ. ಆ ಥರ ವಿಷಯಗಳು ಇಲ್ಲಿ ಹೇಳಿರೋ ವಚನಗಳ ಪ್ರಕಾರ ನಾವು ನಡೀತಾ ಇದ್ದೀವ? 25ನೇ ವಚನ ಇನ್ನೊಂದ್ಸಲ ಓದಮ್ಮ. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಾಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಇವಾಗ ರಾಜನನ್ನ ಎಲ್ಲಾನು ಒಂದು ಕಡೆ ಹಿಡ್ಕೊಂಡ್ಬಿಟ್ಟು, ನೋಡಪ್ಪ 50 ಲಕ್ಷ ಕೊಡಬೇಕು, ಇಲ್ಲಾಂದ್ರೆ ನಿನ್ನ ಕೊಂದಾಕ್ಬಿಡ್ತೀನಿ ರೀ. 5 ಪೈಸೆ ಇಲ್ಲ ರೀ, ಕೊಂದ್ಕೊಳ್ರಿ, ನಮ್ಮ ತಂದೆ ಚಿತ್ತ ಆಗಿದ್ರೆ ಹಂಗೆ ನಡೀಲಿ ಅಂತ. ನಿಜ ಹೇಳಯ್ಯ, ನಿನ್ನ 50 ಇಲ್ಲೇನಯ್ಯ, 5 ಲಕ್ಷನ ಕೊಡೆ ಅಂದ್ರೆ 1 ಪೈಸಾ ಇಲ್ಲ ರೀ. ಅದೇ ಅವ್ರ ಮಗನ್ನ ಎಲ್ಲೋ ಒಂದು ಕಡೆ ಕಿಡ್ನಾಪ್ ಮಾಡಿಕೊಂಡು 2 ಲಕ್ಷ ಕೊಡ್ರಿ, ನಿಮ್ಮ ಮಗನ ಬಿಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗನ್ನ ಫಿನಿಶ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. 2 ಅಲ್ಲ 3 ಕೊಡ್ತೀನಿ, ಅವನ ಮೇಲೆ ಕೈ ಇಕ್ಬೇಡ, ಹೆಂಗ್ ಕರ್ಕೊಂಡೋಗಿದ್ದು ಹಂಗೆ ಕರ್ಕೊಂಬ ಅಂತ. ಯಾಕ್ರಿ? ಈ ಸೀಕ್ರೆಟ್ ಏನ್ರಿ? ತಂದೆ ಹಂಗೆ ಕಾಯ್ತಾರ್ರಿ ಅವ್ರ ಮಕ್ಕಳನ್ನ. ಎಂಥ ಗುಣನೇ ಅವ್ರ ತಂದೆ ತಾಯಿಯಂದಲ್ಲಿ ಇರ್ತಾರೆ. ಅದನ್ನು ಬಿಟ್ಟು ನನ್ನ ಹಿಂದೆ ಬರ್ದ ಬರ್ತು ನೀನು ನನಗೆ ಶಿಷ್ಯನೇ ಅಲ್ಲ ಅಂತಾರೆ. ಹೋದ್ರಿ ಲೂಕ 14ನೇ ಅಧ್ಯಾಯ 26. ಇದು ಮಾತ್ರವಲ್ಲದೆ ಲೂಕ 14:26, 25-26 ಓದಮ್ಮ. ಬಹುಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನೂ ತನ್ನ ಪ್ರಾಣವನ್ನೂ ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ನೋಡ್ರಮ್ಮ, ಇವ್ರನ್ನ ಹಾಗೆ ಮಾಡಿದ್ರೆ ಅಂಥವ್ರ ಮೇಲೆ ನಾವು ಪ್ರಾಣ ಇಕ್ಕೊಂಡ್ರು, ಅಂಥವ್ರಿಗೋಸ್ಕರ ನಾವು ಜೀವಿಸ್ತಾ ಇದ್ದೇವೆ, ಅದೇ ಒಂದು ದೊಡ್ಡ ಯೋಚನೆ ಆಗಿದ್ರೆ
ಎಂಥ ಪರಿಸ್ಥಿತಿಗೆ ಬರ್ತೀವಿ. ಇವನ್ನೆಲ್ಲ ನೀವು ತೊರಿಬೇಕು. ನೀವು ತೊರೀರಿ. ನಿಮಗೆ ಏನು ಬೇಕಂತ ನನಗೆ ಗೊತ್ತು. ನೀವು ಕೇಳಕ್ಕೆ ಮುಂಚೆ ನಾನು ನಿಮ್ಮ ಆಸೆನ ನೆರವೇರಿಸ್ತೀನಿ, ನಿಮ್ಮ ಕೆಲಸನ ನಾನು ಮಾಡ್ತೀನಿ ಅನ್ನೋಗ ಆ ನಂಬಿಕೆ ವಿಶ್ವಾಸ ಬಿಟ್ಬಿಟ್ಟು, ದೇವ್ರ ಕೆಲಸ ಬಿಟ್ಬಿಟ್ಟು ಇದ್ರ ಮೇಲೆ ನಾವು ಮನಸ್ಸು ಸಿಕ್ಕಿದ್ರೆ ನೀನು ನನ್ನ ಶಿಷ್ಯನಾಗಕ್ಕೆ ಯೋಗ್ಯನಿಲ್ಲ ಅಂತಾರೆ. ಇವಾಗ ಅವ್ರನ್ನ ತೊರೆದು ಬಿಟ್ರೆ ಅವ್ರು ನಮ್ಗೇನಾಗ್ತಾರೆ? ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರನ್ನ ತೊರೆದ್ರೆ ಅವ್ರು ನಮ್ಗೇನಾಗ್ತಾರೆ? ಏಗನಿಷ್ಠ ಆಗ್ತಾರೆ. ಅವ್ರು ಏಗನಿಷ್ಠ ಆದರೂ ಕೂಡ ಸ್ವಾಮಿ ನಿಮಿತ್ತ ನೀನು ಮಾಡ್ಕೊಂಡಿರೋ ಒಡಂಬಡಿಕೆ ಪ್ರಕಾರ ಆನೆಸ್ಟಾಗಿ ಅವ್ರ ಕೆಲಸ ಮಾಡೋಗ ನೀನು ಇವ್ರು ಏಗನಿಷ್ಠ ಆದ್ರೂ ಅದನ್ನು ಸಂತೋಷವಾಗಿ ಅಂಗೀಕರಿಸಿ ಆ ಏಗನಿಷ್ಠೆ ನಿನ್ನ ಸಿಲ್ವೆ. ಇನ್ನೊಂದು ಸಿಲ್ವೆ ನಿನಗೆ ಮರೆದು ಕೊಟ್ಟಿದ್ದೇವ್ರು ಕರ್ಕೊಂಡು ಹೋಗಲ್ಲ. ಆ ಸ್ವಾಮಿ ನಿಮಿತ್ತ ನೀನು ಏಗನಿಷ್ಠ ಆದ, ನಾನು ಸಿಲ್ವೆ ಹೊತ್ಕೊಂಡು ನಾನು ಅವ್ರ ಹಿಂದೆ ಹೋಗ್ತೀನಿ. 27 ಮಾದಲ್ಲೇ, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಆ ಥರ ನಮ್ಮ ಸಿಲುಬೆಗಳು ಏನೇನು ಅಂತ ನಾವು ತಿಳ್ಕೊಂಡು ತೊರಿಬೇಕು. ಆವಾಗ ನಾವು ದೇವ್ರ ಕೆಲಸ ಮಾಡೋಕ್ಕೆ ಸಾಧ್ಯ. ಇಂಥ ವಿಷಯದಲ್ಲಿ ಏನಾನ ನಾವು ಅವ್ರನ್ನ ಕಾಂಪ್ರಮೈಷನಾಗಿ ಅವ್ರು ಹೇಳ್ದಂಗೆ ಕೇಳಿದ್ರೆ, ಏದೇನು ತೋಟದಲ್ಲಿ ಆದಾಮು ಅವಳ ಮಾತು ಕೇಳಿ ಏನಾದ್ರಮ್ಮ? ಪಾಪ ಮಾಡ್ಕೊಂಡು ಆಚೆ ಬಂದು ಸಂಪಾದನೆ ಮಾಡ್ಕೊಂಡು ತಿನ್ಬೇಕಾಯ್ತು. ಅವ್ರ ಮಾತು ಕೇಳ್ತಾ ಇದ್ರೆ ಅಲ್ಲಿ ಅವ್ರ ಆಶ್ರಯದಲ್ಲಿ ಸುರಕ್ಷಿತವಾಗಿ ಯಾವುದಕ್ಕೂ ಯೋಚನೆ ಇಲ್ದಾಗ ಸಂತೋಷವಾಗಿ ನಿತ್ಯ ಜೀವದಲ್ಲಿ ಇರ್ಬೋದಿತ್ತು. ಇವತ್ತು ನಮ್ಮ ಅನುಭವಕ್ಕೆ ಬಂದಿದೆ ವಿಷಯಗಳು. ಇವತ್ತು ನಾವು ಹೆಂಗಿರ್ಬೇಕನ್ನೋದು ನಾವು ಒಬ್ಬೊಬ್ಬರು ತಿಳ್ಕೊಬೇಕಾಗ್ತಿದ್ರೆ ಇಂಥ ಮಾತುಗಳನ್ನ ಕೇಳಿ ಒಬ್ಬ ಮನುಷ್ಯ ರೆಡಿ ಆಗ್ತಾರೆ. ನೋಡ್ರಿ, ಇದೇ ಥರ ಜೀವಿಸ್ತೀನಿ ಅಂತ. ಫಿಲಿಪಿಯನ್ಸ್ 1ನೇ ಅಧ್ಯಾಯ 20ನೇ ವಚನ. ಹೇಗೆಂದರೆ, ನಾವು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆಯಿದೆ. ಎಂಥ ಕ್ಯಾರೆಕ್ಟರ್ ರೀ! ಸ್ವಾಮಿ ಹೇಳಿರೋ ಮಾತನ್ನ ಹಂಗೆ ಅಚ್ಚ ವಹಿಸ್ಕೊಂಡು ಅದೇ ಥರ ನಡೀತೀನಿ ಅಂತ ಒಂದು ತೀರ್ಮಾನ ತಗೊಂಡಿದ್ದು ಅಪೊಸ್ತಲ ಪೌಲ್ ಹೇಳ್ತಾರೆ, ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕಂತ ಹೇಳಿ ನಾ ಸತ್ರು ಸರಿ ಬದುಕೋದು ಸರಿ ಅವ್ರಿಗೋಸ್ಕರ ಜೀವಿಸ್ತೀನಿ ಅಂತ ಒಂದು ತೀರ್ಮಾನ ತಗೊತಾರೆ. ಇವತ್ತು ನಮಗೂ ಅದೇ ಆಶೀರ್ವಾದ, ಅವ್ರ ಮಕ್ಕಳಾಗೋ ಭಾಗ್ಯ. ನಮ್ಮ ತೀರ್ಮಾನಗಳು, ನಮ್ಮ ಆಸೆಗಳು, ನಮ್ಮ ತ್ಯಾಗಗಳು ಹೆಂಗಿದೆ ಅಂತ ನಮ್ಮನ್ನೇ ನಾವು ಪರಿಶೀಲನೆ ಮಾಡಿಕೊಂಡ್ರೆ ಎಷ್ಟು ಅವಮಾನ, ಎಷ್ಟು ನಾಚಿಕೆ, ಎಷ್ಟು ಮನಸ್ಸಿಗೆ ದೇವ್ರನ್ನ ಅವ್ರ ಮಾತಿಗೆ ನಾವು ವಿಧೇಯರಾಗ್ತೀವ ಇಲ್ಲ ಅಂತ ಎಷ್ಟು ಆಗ್ತಿದ್ ನೋಡಿ. ಅಪೊಸ್ತಲ ಪೌಲ್ ಈ ಥರ ಒಂದು ತೀರ್ಮಾನ ತಗೊಂಡು ಒಂದು ಸೇವೆ ಮಾಡ್ತಾರೆ ನೋಡ್ರಿ. ಕೊಲೋಸ್ಯ 1ನೇ ಅಧ್ಯಾಯ 24ನೇ ವಚನ ಓದಮ್ಮ. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ಎಂಥ ಕ್ಯಾರೆಕ್ಟರ್, ಇಂಥ ಕ್ವಾಲಿಟಿ, ಇಂಥ ಮನಸ್ಸು ನಮ್ಮಲ್ಲಿದೆ. ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹೊಸ ಸೃಷ್ಟಿಯಾಗಿದ್ದೀನಿ, ಅದೇ ರೀತಿ ನಡೀತೀನಿ ಅಂತ ದೇವರಿಗೋಸ್ಕರ ಜೀವಿಸ್ತೀನಿ, ಇಂಥ ನೀತಿ ಕೃತ್ಯಗಳನ್ನು ಮಾಡ್ತೀನಿ ಅಂತ ನಾವು ಯಾರನ್ನ ಹೇಳಕ್ಕಾಗುತ್ತಾ? ಇದ್ರಿ ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನು ಉಳಿದಿದ್ದನ್ನು ಆತನ ಸಭೆಯೆಂಬ ದೇಹಕ್ಕೋಸ್ಕರ. ಇವತ್ತು ನಮ್ಮ ಸಭೆಯಲ್ಲಿರುವಂಥ ಯೇಸು ಕ್ರಿಸ್ತನ ದೇಹಗಳ ಶರೀರದ ಅಂಗಗಳಿಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ? ನಮಗೆ ನಾವೇ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇನ್ನೊಬ್ರು ಮಾಡಕ್ಕೆ ಹೋಗ್ತಾ ಇದ್ದೀವ? ಏನು ನಾವು ಮಾಡ್ಕೊಂಡಿರೋ ಒಡಂಬಡಿಕೆ, ನಾವು ನಡೀತಾ ಇರೋಂಥ ವಿಷಯಗಳು ಇವೆಲ್ಲ ನಮಗೆ ಹೆಂಗಿದೆ ಅಂತ ಹೇಳಿದರೆ, ರಕ್ಷಣೆನ ಸಂಪಾದನೆ ಮಾಡ್ಬೇಕಂದ್ರೆ ಈ ಕ್ವಾಲಿಟಿಯಲ್ಲಿ ಬರಬೇಕು, ಈ ಕ್ಯಾರೆಕ್ಟರಲ್ಲಿ ಇರಬೇಕು. ಇಲ್ಲಾಂದರೆ ನೀನು ಯಾವ ಥರ ರಕ್ಷಣೆ ಸಂಪಾದನೆ ಮಾಡಿಸ್ತಾ ಇದೆಯೋ ನಿನಗೂ ದೇವರಿಗೆ ಗೊತ್ತು, ಹೊರತು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಇಂಥ ಒಂದು ಅಪೊಸ್ತಲ ಪೌಲ್ ಅವ್ರಿಗೋಸ್ಕರ ಏನೂ ಮಾಡ್ಕೊಂಡಿಲ್ಲ ಜೀವನದಲ್ಲಿ. ಇದ್ದಿದ್ದೆಲ್ಲ ಕಸ ಅಂತ ಬಿಸಾಕ್ಬಿಟ್ರು.
ಮನೆ ಇಲ್ಲ, ಬಟ್ಟೆ ಇಲ್ಲ, ಏನಿಲ್ಲ, ದಾರಿಯಲ್ಲಿ ಹೋಗ್ತಾ ಒದೆ ತಿಂತ ಅವ್ರ ಅವಮಾನಗಳು ಪಡ್ತಾ ಅವ್ರು ಹೇಳ್ತಾರೆ ಫಿಲಿಪಿಯನ್ಸ್ 1:30 ಇಂಥ ಸೇವೆ ಮಾಡಿ ಹೀಗೆ ನೀವು ನನ್ನಲ್ಲಿ ಕಂಡಂತೆ ಮತ್ತು ಈಗ ನನ್ನಲ್ಲಿರುವುದಾಗಿ ಕೇಳುವಂತ ಅದೇ ಹೋರಾಟವು ನಿಮಗುಂಟು. ಅವತ್ತು ಅಲ್ಲಿ, ಇವತ್ತು ಇಲ್ಲಿ ಹೇಳ್ತಾರೆ ಅಪೊಸ್ತಲ ಪಾಲ್, ನನ್ನಲ್ಲಿ ಕಂಡಿರಂಥದ್ದು, ಓದಿ ತಿಳ್ಕೊಂಡಿರಂಥ ಅದೇ ಹೋರಾಟ ನಿಮಗಿದೆ. ನೀವು ಹಂಗೆ ಮಾಡಿದ್ರೆ ಮಾತ್ರ ಅಲ್ಲಿ ಹೋಗಿ ಸೇರ್ತೀರ, ಇಲ್ಲಾಂದ್ರೆ ಹೆಂಗೆ ಸೇರ್ತೀರ? ಇಲ್ಲ ನಾನು ಹಂಗಲ್ಲ ಹಿಂಗೆ ಸೇರ್ತೀನಿ ಅಂದರೆ ಅದೆಂಗೆ? ಭಾಳ ವಿಷಯಗಳಿದೆ ರೀ. ಹಂಗೆ ಹೇಳ್ಬಿಟ್ಟು ಅಪೊಸ್ತಲ ಪಾಲ್ ಹೇಳ್ತಾರೆ ರೋಮನ್ಸ್ 8ನೇ ಅಧ್ಯಾಯ 17ನೇ ವಚನದಲ್ಲಿ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಕ್ರಿಸ್ತನಿಗೆ ಸಂಭವಿಸಿದ ಕಷ್ಟ, ಸಂಕಟ, ದುಃಖ, ಅವಮಾನದಲ್ಲಿ ನಾವೇನಾಗಬೇಕಂತೆ? ಯೇಸು ಕ್ರಿಸ್ತರಿಗೆ 2000 ವರ್ಷ ಹಿಂದೆ ಆಗಿದ್ದರಲ್ಲಿ ನಾವೆಂಗೆ ಪಾಲುಗಾರರಾಗಕ್ಕಾಗತ್ತೆ? ಯೋಚನೆ ಆಗುತ್ತಾ? ಆಗಲ್ಲ. ಯೇಸು ಕ್ರಿಸ್ತದ ಶರೀರದ ಅಂಗಗಳಾಗಿರೋ ನೀವು ಒಬ್ಬೊಬ್ಬರು ಯೇಸು ಸ್ವಾಮಿಯ ಜೊತೆಯಲ್ಲಿ ಕೂತ್ಕೊಂಡು ಸಿಂಹಾಸನಲ್ಲಿ ಈ ಲೋಕಕ್ಕೆ ಆಳ್ಕೆ ಮಾಡುವಾಗ ನಿಮ್ಮ ಕುಂದುಕೊರತೆಯಲ್ಲಿ ಮತ್ತೊಬ್ಬ ಸಹೋದರ ಸಹೋದರಿ ಪಾಲುಗಾರರಾಗದೆ ಆತನ ಸಂಕಟದಲ್ಲಿ ನೀವು ಪಾಲುಗಾರರಾದಂಗೆ. ನೀವು ಇಲ್ಲಿ ಕಣ್ಣು ಕಾಣಂತ ಯೇಸು ಸ್ವಾಮಿನ ನೀವು ಪ್ರೀತಿಸ್ಲಿಲ್ಲ ಅಂದರೆ ಕಾಣದಿರೋ ದೇವ್ರನ್ನ ನೀವು ಪ್ರೀತಿಸಕ್ಕಾಗಲ್ಲ. ಇಂಥ ಮಾತನ್ನ ಹೇಳ್ಬಿಟ್ಟು ಅಪೊಸ್ತಲ ಪಾಲ್ ಜೀವನ ಹೆಂಗಿತ್ತು ಅಂತ ಒಂದು ವಚನದಲ್ಲಿ ಹೇಳ್ತಾರೆ. 1 ಕೊರಿಂಥ 4ನೇ ಅಧ್ಯಾಯ 10-13 ಹೇಳ್ತಾರೆ, ಹತ್ತರಿಂದ 13. 1 ಕೊರಿಂಥ 4ನೇ ಅಧ್ಯಾಯ 10-13. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನೀವು ಮಾನಶಾಲಿಗಳು, ನಾವು ಮಾನಹೀನರು. ಈ ಗಳಿಗೆಯವರೆಗೂ ನಾವು ಹಸಿದವರು, ಬಾಯಾರಿಕೆಯುಳ್ಳವರು, ಮೈಗೆ ವಸ್ತ್ರವಿಲ್ಲದವರು, ಗುದ್ದು ತಿನ್ನುವವರು, ಮನೆಯಿಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ. ಬಯಸಿಕೊಂಡು ಹರಿಸುತ್ತೇವೆ, ಹಿಂಸೆಪಟ್ಟು ಸಹಿಸಿಕೊಳ್ಳುತ್ತೇವೆ, ಅಪಕೀರ್ತಿ ಹೊಂದಿ ಆಧರಿಸುತ್ತೇವೆ. ನಾವು ಈಗಿನವರೆಗೂ ಲೋಕದ ಕಸವೋ ಎಲ್ಲಾದರ ಹೊಲಸೋ ಎಂಬಂತೆ ಆಗಿದ್ದೇವೆ. ಇಂಥ ಕ್ಯಾರೆಕ್ಟರ್ನಲ್ಲಿ ಜೀವನ ಮಾಡೋನು, ಈ ಥರ ಒಪ್ಪಿಸ್ಕೊಟ್ಬಿಟ್ಟು ದೇವ್ರಿಗೋಸ್ಕರ ಜೀವಿಸೋರು ಇಂಥವ್ರಿ ಹೊಸ ಸೃಷ್ಟಿ. ಆಹಾ, ನಮ್ಗೆ ಹೆಂಡತಿ ಮಕ್ಕಳು ಕೊಟ್ಟವ್ರೆ, ನಮ್ಮ ಕರ್ತವ್ಯ ಇದೆ, ನಾವು ಮಾಡಬಾರ್ದ, ಬರೀ ಇದೇ ಮಾಡ್ಕೊಂಡಿರಕ್ಕೆ ನಾವೇನು ಬ್ಯಾಚುಲರಾ? ಒಂದೊಂದು ನಾವು ಅರ್ಥ ಮಾಡಿಕೊಂಡ್ರೆ, ದೇವ್ರು ತನ್ನ ಮಗನ ಕೊಟ್ಟೋಗ, ನಮ್ಮನ್ನು ಅಲ್ಲಿ ಕರೆದೋಗ ನಮ್ಮ ಮಕ್ಕಳನ್ನ ಅನಾಥರಾಗಿ ಬಿಡಲ್ಲ ರೀ. ಪ್ರಾಯದ ಸಿಂಹ ಹೊಟ್ಟೆಗಿಲ್ದೇ ಇರ್ತದೆ, ಅವ್ರ ಮಕ್ಕಳಿಗೆ ಯಾವತ್ತೂ ಕೊರತೆ ಆಗಲ್ಲ ರೀ. ಅವ್ರು ಮಾಡಿದ ನಿಮಿತ್ತ ಹೇಳ್ತಾರೆ, ನೀನು ಒಳ್ಳೆ ಕೆಲಸ ಮಾಡಿದ ನಿಮಿತ್ತ ನಿನ್ನ ಮಕ್ಕಳನ್ನ ನಾನು ಕಾಪಾಡ್ತೀನಿ. ಲೋಟನ್ಗೋಸ್ಕರ ಅವ್ರ ಕುಟುಂಬನ ಕಾಪಾಡಿದ್ರೆ ಇಲ್ಲಮ್ಮ. ಅಬ್ರಾಮ್ಗೋಸ್ಕರ ಅಬ್ರಾಮ್ ಜೊತೆ ಹಿಂದೆ ಬಂದವ್ರನ್ನೆಲ್ಲ ಕಾಪಾಡಿದ್ರೆ ಇಲ್ಲಮ್ಮ. ಎಂತೆಂಥ ವಿಷಯಗಳಿದ್ದಾಗ ನಾವು ಇಂಥ ಕೆಲಸ ಮಾಡೋಕ್ಕೆ ಮಕ್ಕಳನ್ನ ತೋರಿಸ್ಬೇಡ, ಅದನ್ನು ತೊರೆದು ಬಿಟ್ಟು ಬಾ. ನೀನು ಇದನ್ನು ಮಾಡ್ತಾರೋ, ನೀನು ಏನು ಮಾಡಬೇಕಂತ ಅದಕ್ಕಿಂತ ಡಬಲ್ ನಾನು ಮಾಡ್ತೀನಿ. ನಂಬಿಕೆ ಇದೆಯಾ? ವಿಶ್ವಾಸ ಇದೆಯಾ? ಬಾ. ಬೆಂಕಿಲಿ ಹೋಗಿದ್ದೆ 3 ಜನ, ಈ ರೋಮ ಕೂಡ ಸುಡಲಿಲ್ಲ, ನಿನ್ನ ಮಕ್ಕಳನ್ನ ಬಿಟ್ಬಿಡ್ತೀನಾ? ನನ್ನ ಮರ್ಯಾದೆ ನೀನು ಉಳಿಸೋಗ, ನನ್ನ ನಾಮನ ಮಹಿಮೆ ಪಡಿಸೋಗ ನಿನ್ನ ಮನೇನ ನಾನು ರೋಡ್ ಮಾಡ್ತೀನಾ? ನಿನ್ನ ನಂಬಿಕೆ ಇಲ್ವಾ? ವಿಶ್ವಾಸ ಇಲ್ವಾ? ಬಾ, ಈ ಕೆಲಸ ಮಾಡು ಅಂತ. ಈ ರೀತಿ ಕೆಲವರು ಆ ಥರ ಮಾಡ್ತಾರೆ. ಕೆಲವರಿಗೆ ಒಂದು ಚಾನ್ಸ್ ಬೇರೆನೂ ಕೊಡ್ತಾರೆ ಸ್ವಾಮಿ. ಫಿಲಿಪಿಯನ್ಸ್ 4:17 ಓದಮ್ಮ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. 18 ಓದಮ್ಮ. ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿಯಾಯಿತು.
ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. ಈ ರೀತಿ ಒಬ್ಬೊಬ್ಬರು ಒಂದೊಂದು ಸೇವೆ ಮಾಡಬೇಕಂತ ಒಂದೊಂದು ವರಗಳು ಕೊಟ್ಟಿರ್ತಾರೆ. ಇಂಥ ಒಂದು ಕೆಲಸ ಮಾಡೋಂಥ ಸಹೋದರ ಸಹೋದರಿಯರನ್ನ ನೋಡಿ ಅವ್ರ ಕಷ್ಟ ದುಃಖದಲ್ಲಿ ನಾವು ಪಾಲುಗಾರರಾಗೋದಾದರೆ ಅದು ಅವ್ರಿಗೆಲ್ಲ ಸ್ವಾಮಿಗೆ ಮಾಡ್ದಂಗೆ, ಸ್ವಾಮಿ ಮಕ್ಕಳಿಗೆ ಮಾಡ್ದಂಗೆ ಇಂಥ ಕೆಲಸ ಮಾಡೋದೇ ಒಂದು ಪ್ರೀತಿಯ ಫಲ ಅಂತೆ, ಒಂದು ಆತ್ಮಿಕವಾದ ಫಲ ಅಂತೆ ರೀ. ಅಪಸ್ರು ಪಾಲ್ ಮೊಣಕಲಾಕಿ ಏನಾನ ಕೇಳಿದ್ರೆ ಸ್ವಾಮಿ ಕೊಡ್ತಾರೆ ಇಲ್ರಿ? ಅಂಥದ್ದು ಕೇಳದೆ ಏನೋ ಒಂದು ಚಿಲ್ಲರ ಕಾಸು ಕೊಟ್ಬಿಟ್ಟು ನೀನು ಹೋಗೋಗ ಬಸ್ ಚಾರ್ಜ್ಗೆ, ನೀನು ಹೋಗೋಗ ಯಾವುದೋ ಒಂದು ಸವಾರಿಗೆ, ನೀನು ಹೋಗೋಗ ಒಂದು ಸ್ವಲ್ಪ ನೀರು ಕುಡಿಯೋಕ್ಕೆ, ಸ್ವಲ್ಪ ತಿಂಡಿ ತಿನ್ನೋಕ್ಕೆ ಅಂತ ಏನು ಕೊಡ್ತಾರೋ ಅದನ್ನು ಅವ್ರು ತುಂಬಿ ತುಳುಕಿದ್ರಂತೆ. ಇವತ್ತು ನಮ್ಮ ಸೇವಕರುಗಳು ಸೇವೆಗೆ ಹೋಗ್ತಾ ಇದ್ದಾರೆ. ನಮ್ಮ ಪಾಲೇನಿದೆ ಅವ್ರ ಜೊತೆ? ನಮ್ಮ ಪಾಲೇನಿದೆ ಅವ್ರ ಜೊತೆ? ಅವ್ರು ಹೋಗಿ ಅವ್ರ ನಾಮ ಮಹಿಮೆ ಪಡಿಸೋಕೆ, ಅವ್ರ ಮಕ್ಕಳನ್ನ ಸಂಪಾದನೆ ಮಾಡುವಾಗ ಅವ್ರ ಜೊತೆ ನಮ್ಮ ಕೆಲಸಗಳು ಏನಿದೆ, ಅವ್ರ ಕನ್ವೆನ್ಷನ್ಗಳಲ್ಲಿ ಏನಿದೆ, ಅವ್ರು ಮಾಡೋಂಥ ಎಲ್ಲ ದೇವ್ರ ನಾಮ ಮಹಿಮೇಲೆ ನಮ್ಮ ಕರ್ತವ್ಯ ಏನಿದೆ, ಮಾಡ್ತಾ ಇದ್ದೀವಾ? ಎಂತೆಷ್ಟು ಅವಕಾಶಗಳಿದೆ ದೇವ್ರು ಮೆಚ್ಚಂಥದ್ದು, ಸುಗಂಧ ವಾಸನೆ ಆಗಂಥದ್ದು, ಕಾಣಿಕೆಯಾಗಿ ಮಾಡೋದು. ಏನು ಮಾಡ್ತಾ ಇದ್ವಿ ನಾವು ಅಂತ ಒಬ್ಬೊಬ್ಬರು ಯೋಚನೆ ಮಾಡಬೇಕಾಗ್ತಿದ್ರೆ, ಹಿಂಗೆ ಹೇಳಿದ ಅಪೊಸ್ತಲರು ಪಾಲ್ ಹೇಳ್ತಾರೆ 1 ಕೊರಿಂಥ 11:1 ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರ್ರಿ. ನೋಡಿ, ಯಾರನ್ನ ಹೇಳಕ್ಕಾಗ್ತದೆ ಅಂತ ಮಾತು? ಯೇಸು ಸ್ವಾಮಿ ಹೇಳೋ ಮಾತು ಅವ್ರು ಹೇಳ್ತಾರೆ. ನೋಡಿ, ನಾನು ಈ ಕೆಲಸ ಮಾಡಿದ್ದೀನಿ, ಇಷ್ಟು ಸೇವೆ ಮಾಡಿದ್ದೀನಿ, ಈ ರೀತಿ ನಡ್ಕೊಂಡಿದ್ದೀನಿ, ನಿಮಗೆ ಬುದ್ಧಿವಾದಗಳು ಹೇಳ್ತಾ ಇದ್ದೀನಿ, ನೀವು ನನ್ನನ್ನು ಅನುಸರಿಸ್ರಿ ಅಂದರೆ ಏನಂತ ಒಂಚೂರು ಹೇಳ್ರಿ. ಏನು ಅನುಸರಿಸೋದಂದ್ರೆ? ಅಪೊಸ್ತಲರು ಪಾಲ್ ಜೊತೆ ಅನುಸರಿಸೋದಂದ್ರೆ ಹೆಂಗಮ್ಮ? ಅವ್ರು ಮಾಡೋ ಸೇವೆನಲ್ಲಿ, ಅವ್ರ ಕಷ್ಟದಲ್ಲಿ ಅವ್ರಿಗೆ ಅಗತ್ಯ ಇರೋಂಥದ್ದು ಪಾಲ್ಗಾರ ಆಗೋದು ಅನುಸರಿಸೋದಂದ್ರೆ, ಪಾಲ್ಗಾರ ಆಗೋದು. ಇನ್ನೊಂದು ಏನಂತ ಹೇಳಿದ್ರೆ, ಆ ಥರದಲ್ಲಿ ನಮಗೆ ಸಿಕ್ಕಿದ ಟೈಮಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಬ್ಬರಿಗೆ ಸತ್ಯ ಹೇಳಿ ತಗೊಂಬಂದು ಒಂದು ಫಲ ಕೊಡೋದು ಕೂಡ ಅನೇಕ ವಿಷಯಗಳಿದೆ. ಅದನ್ನು ನನ್ನ ನಂತರ ಅನುಸರಿಸ್ರಿ ಅಂತಾರೆ. ಕೊನೇ ಕಾಲದಲ್ಲಿ ಜೀವಿಸ್ತಿರುವ ನಮಗೆ ಸ್ವಾಮಿ ಹೇಳ್ತಾರೆ, ಎಫೆಸ 4ನೇ ಅಧ್ಯಾಯ 22-23 ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಆಹಾ, ಏನು ಹೇಳ್ತಾರೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಹಳೆ ಸ್ವಭಾವನ ಬಿಡ್ರಿ, ಹೊಸ ಸೃಷ್ಟಿಯಾಗಿ ಜೀವಿಸ್ರಿ. 23 ಇನ್ನೊಂದ್ಸಲ ಹೇಳಮ್ಮ, ಎಫೆಸ 4:23. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನೂತನ ಸ್ವಭಾವನ ಧರಿಸ್ಕೊಳ್ಬೇಕಂತೆ. ಆ ಸ್ವಭಾವ ಹೆಂಗಿರ್ತಿದಂತೆ? ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನಮ್ಮ ಸ್ವಭಾವ, ನಮ್ಮ ಗುಣ, ನಮ್ಮ ನೀತಿ, ನಮ್ಮ ನಡತೆ ಅವ್ರ ಥರ ನಿರ್ಮಾಣ ಅಂದರೆ, ಯೇಸು ಹೋಗಿದ್ದಾರೆ, ಯೇಸು ಬದಲಿ ನೀನೇ ಇರಪ್ಪ, ನಾನು ಇಲ್ಲಿ ಇದ್ಕೊಂಡು ಏನು ಕೆಲಸ ಮಾಡ್ತೀರ ಅದು ನೀನು ಮಾಡಬೇಕು, ಯಾಕಂದರೆ ನೀನು ನೂತನ ಸ್ವಭಾವವನ್ನು ಧರಿಸ್ಕೊಂಡಿದ್ಯಾ. ಆ ಸ್ವಭಾವ ದೇವರ ಹೋಲಿಕೆಯ ಮೇರೆಗಿರಿ. ಅವ್ರ ಥರ ಇವತ್ತು ನಾವು ಹೆಂಗಿದ್ದೀವಿ, ಆ ಕ್ಯಾರೆಕ್ಟ್ರಲ್ಲಿ ಬೆಳೀತಾ ಇದ್ದೀವ, ಅಂಥ ಗುಣದಲ್ಲಿದ್ದೀವ, ಅಂಥ ಕ್ಯಾರೆಕ್ಟ್ರಲ್ಲಿ ಬೆಳೆದು ಆ ಗುಣದಲ್ಲಿ ನಡೀತಾ ಇದ್ದರೆ ಎಷ್ಟು ಫಲಗಳು ಕೊಡ್ತೀವಿ. ಇವೆಲ್ಲ ಎಲ್ಲರಿಗೂ ಎಲ್ಲ ಸಾಧ್ಯ ಇಲ್ಲ ರೀ. ದೇವರು ಯಾರ್ಯಾರು ಎಂತೆಂತ ಕೊಟ್ಟಿರ್ತಾರೋ ಅಂಥದ್ರಲ್ಲಿ ನಾವು ದೇವ್ರನ್ನ ಮೆಚ್ಚಿಸೋದಕ್ಕೆ ನಾವು ಪ್ರಯತ್ನ ಪಡೋಣ್ರಿ. ಈ ಥರ ಹೊಸ ಸೃಷ್ಟಿಗಿರ್ಬೇಕಾಗಿರೋಂಥ ಗುಣ ಅಂತಾರೆ. ಕೊನೆ ಕಾಲದಲ್ಲಿ ಜೀವಿಸ್ತಿರುವ ನಮಗೆ ಏನು ಮಾಡಬೇಕಂತ ಸ್ವಾಮಿ ಹೇಳ್ತಾರೆ ನೋಡ್ರಿ. 1 ಪೇತ್ರ 3ನೇ ಅಧ್ಯಾಯ 8-12 ಓದಮ್ಮ.
ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರ್ರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯು ದೀನಭಾವವು ಉಳ್ಳವರಾಗಿರ್ರಿ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. 11ರವರೆಗಮ್ಮ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು, ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಇಂಥ ನೀತಿವಂತನು, ಇಂಥ ಹೊಸ ಸೃಷ್ಟಿ, ಇಂಥ ದೇವ್ರಿಗೋಸ್ಕರ ಜೀವಿಸೋನು ಏನಾನ ಮಾತಾಡ್ದ ಅಂದರೆ ದೇವ್ರು ಅಂಥವ್ನಿಗೆ ಹೇಳ್ತಾರೆ. ಅದೇ 3ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾರೆ, ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕೆಡಕರಿಗೋ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ ಎಂದು ಕ್ಯಾರೆಕ್ಟರ್ ಬರೆದದೆ. ನಡೆಯೋರ ಮನಸ್ಸುಗಳನ್ನ ಗೊತ್ತಿರೋ ದೇವರು ಒಂದು ಮೊಣಕಾಲಾಕಿ ಪ್ರಾರ್ಥನೆ ಮಾಡೋದಾದ್ರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗೆ ಕಿವಿ ಕೊಡುತ್ತಾನೆ. ಅಂಥ ಪ್ರಾರ್ಥನೆಗೆ ಪಾಲ್ಗಾರರಾಗಬೇಕಂದ್ರೆ ನಮ್ಮ ಕ್ವಾಲಿಟಿ, ನಮ್ಮ ಕ್ಯಾರೆಕ್ಟರ್ ದೇವರು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ನಾವು ಆ ಸ್ವರೂಪಕ್ಕೆ ತರ್ತಾ ಇರಬೇಕು ಅಂತ ದೇವ್ರು ಇಷ್ಟ ರೀ. ಅದಕ್ಕೆ ಆ ಮಕ್ಕಳಿಗೆ ದೇವರು ಹಂಗೆ ಎಚ್ಚರಿಕೆಯಾಗಿ ಹೇಳ್ತಾರೆ. ಅಂಥ ಒಂದು ಮಾತು ಕೇಳೋರಿಗೆ ಇನ್ನೂ ಒಂದು ಮಾತು ಹೇಳ್ತಾರೆ ನೋಡಿ. ಮತ್ತಾಯ 25ನೇ ಅಧ್ಯಾಯ 45-46. ಮತ್ತಾಯ 25ನೇ ಅಧ್ಯಾಯ 45-46. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ನೋಡ್ರಿ, ಇಷ್ಟೊತ್ತು ಓದಿದ್ವಿ, ತಿಳ್ಕೊಂಡ್ವಿ, ಇಲ್ಲಿ ಮಾತ್ರ ಸತ್ಯ ಮಾಡಿ ಹೇಳ್ತಾರೆ. ನೋಡ್ರಿ, ಸ್ವಾಮಿ ಸತ್ಯ ಮಾಡಿ ಹೇಳ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಪ್ಪ, ಸತ್ಯವಾಗಿ ಹೇಳ್ತಾ ಇದ್ದೀನಪ್ಪ, ನಮ್ಮ ತಾಯಣೆಗೂ ಹೇಳ್ತಾ ಇದ್ದೀನಪ್ಪ ಅಂತ ಇದ್ವಿ. ಯಾಕಂದ್ರೆ ಅವ್ನು ನಂಬಲಿ ಅಂತ. ಇಲ್ಲಿ ಹೇಳ್ತಾರೆ, ಬರೀ ನಾನು ಹೇಳೋದಲ್ಲ, ಸತ್ಯ ಮಾಡಿ ಹೇಳ್ತೀನಿ. ಏನಪ್ಪ ಆ ಸತ್ಯ ಅಂದರೆ, ನೀವು ಈ ಕೇವಲ ಅಲ್ಪನಾದವರಲ್ಲಿ ಒಬ್ಬನಿಗೆ ನೀವು ಏನೇನು ಮಾಡ್ತಿರೋ ಅದನ್ನು ನನಗೆ ಮಾಡ್ದಂಗಾಯ್ತು ಅಂತ ತಿಳ್ಕೊಳ್ರಿ ಅಂದಾಗ, ನಿಮಗೆ ಏನೇ ಮಾಡಿದ್ರು ಯೇಸು ಸ್ವಾಮಿಗೂ ತಂದೆಯಾದ ದೇವ್ರಿಗೂ ಮಾಡ್ಬಿಟ್ಟು ನಾವು ಬಚಾವಾಗಕ್ಕಾಗತ್ತಾ ಅನ್ನೋದೊಂದು ಭಯ ಭಕ್ತಿ ಇದ್ದವರು ಯಾರು ಏನು ಮಾಡಲ್ಲ. ಬರೇ ನೆನ್ನೆ ಸಹೋದರಗಳು ನಾನು ಬರ್ತೀನಿ ಅಂತಿಲ್ರ 5-6 ಜನ ಆಗ್ಬಿಟ್ರು. ರಾಜಣ್ಣ ಇಂತಿಂಥವ್ರು ಬರ್ತಾ ಇದ್ದಾರೆ, ಕರ್ಕೊಂಬರಲ್ಲ ಅಂದ್ರೆ, ಬೇಡಪ್ಪ ಬೇಡ, ಅವ್ರನ್ನ ಕರ್ಕೊಂಬಂದ್ಬಿಟ್ರೆ ಎಲ್ಲಿ ನಾನು ಹೇಳ್ಕೊಟ್ಟು ನಿನ್ನ ಕರ್ಸ್ಕೊತಾ ಇದ್ದೆ ಅಂತ ನನ್ನ ಸಹೋದರಗಳು ದುಃಖ ಬೀಳ್ಬೋದು. ದಯವಿಟ್ಟು ಬೇಡಪ್ಪ. ಅವ್ರಿಗೆ ಅಂತ ಒಂದು ಟೈಮ್ ಬರ್ತಿದೆ, ಕನ್ವೆನ್ಷನ್ ಕರ್ಕೊಂಡು ಇಲ್ಲಿ ಕರ್ಕೊಂಬರ್ಬೇಡಪ್ಪ. ಯಾವತ್ತಾನ ಅವ್ರು ಪಾಠ ಮಾಡ್ತಾರೆ ಅಂತ ನನ್ನ ನೆನಪಿಗೆ ಬಂದರೆ ನಾನು ಪಾಠ ಹಾಕಿ ಅವ್ರನ್ನ ಕರ್ಸ್ಕೊತೀನಿ. ಹಂಗೆಲ್ಲ ಎಲ್ಲಿಗೂ ಯಾರಿಗೂ ಏನು ಕರ್ಕೊಂಡು ಹೋಗ್ಬೇಡಪ್ಪ. ಒಂದು ಒಳ್ಳೆ ಅಡ್ವೇಜು, ಒಂದು ಒಳ್ಳೆ ಸುವಾರ್ತಕ, ಒಳ್ಳೆ ಸೇವಕ ಯಾವ ರೀತಿ ಹೇಳ್ತಾರೆ, ಆ ಮಾತಿನಲ್ಲಿ ಎಷ್ಟು ಸತ್ಯ ಇದೆ, ಯಾವ್ಯಾವ ಥರ ಧಕ್ಕೆ ಬರ್ತಿದೆ, ಅದಕ್ಕೆ ಯಾಕೆ ನಾವು ತಪ್ಪಿಸ್ಕೊಂಡು ಪಾರ್ವಾಳದಂತೆ ನಿಷ್ಕಳಂಕವಾಗಿರ್ರಿ, ಸರ್ಪದಂತೆ ಜಾಣರಾಗಿರ್ರಿ ಅಂತ ಒಂದೊಂದು ಸಭೆ ಹಿರಿಯರು ನಮ್ಗೆ ಅಡ್ವೈಸ್ ಮಾಡೋವಾಗ ಅದಲ್ಲಿ ಎಷ್ಟು ಬುದ್ಧಿವಾದಗಳಿದೆ, ಎಷ್ಟು ನ್ಯಾಯವಾಗಿ ನೀತಿಗೆ ಅನುಸಾರವಾಗಿದೆ ಅಂತ ಕೆಲವ್ರ ಹತ್ರ ತುಂಬ ಕಲಿಯಂಥದ್ದಿರ್ತದೆ. ಹಂಗೆ ಹೇಳಿದ್ರಿ, ಅದನ್ನ ಸತ್ಯ ಮಾಡಿ ಹೇಳ್ತಾರೆ ಸ್ವಾಮಿ. ನೀವು ಯಾರೇ ಒಬ್ರಿಗೆ ಏನು ಮಾಡ್ತಾರೆ ಅದು ನನಗೆ ಮಾಡ್ದಂಗೆ ಹುಷಾರು, ಸತ್ಯ ಮಾಡಿ ಹೇಳ್ತೀನಿ ಅಂತಾರೆ. ಅವಾಗ ಯಾರು ಏನು ಮಾಡಬಾರ್ದ್ರಿ, ಸತ್ಯ ಮಾಡಿ ಹೇಳ್ದಾಗ ಅದರಂಗೆ ನಡೀತಿದ್ರಿ. ಅದರಲ್ಲಿ 46 ಹೇಳಮ್ಮ. ಮತ್ತು ಇವರು ನೀತಿ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಆ ನೀತಿವಂತರು ಏನಂದ್ರೆ, ಇಷ್ಟೊತ್ತು ಯಾವ್ದು ಒಳ್ಳೇದು ಮಾಡ್ರಿ, ಯಾವ್ದು ಮಾಡಬೇಡಿ, ಯಾವ್ದು ಫಲ ಕೊಡಿ, ಯಾವ್ದು ಹೆಂಗೆ ನಡ್ಕೊಂಬಿಡ್ರಿ, ನೀವು ಏನಕ್ಕೋಸ್ಕರ ಪರ್ಚೇಸ್ ಮಾಡಿದ್ದೀನಿ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನಿಮ್ಮ ಸ್ವಂತ ಸೊತ್ತಲ್ಲ. ಇಂಥ ನೀತಿ ಕಾರ್ಯಗಳು ನೀವು ಮಾಡೋದಾದ್ರೆ ನೀವು ನಿತ್ಯ ಜೀವ ಪಡಿತೀರಾ, ಇಲ್ಲಾಂದ್ರೆ ಇಲ್ಲ ಅಂತೇಳಿ ಆ ಮತ್ತಾಯದಲ್ಲಿ ಬರೆದವ್ರೆ 25-46 ಏನು ಮಾಡ್ಬೇಕು ಏನು ಮಾಡಬಾರ್ದಂತ ಅದನ್ನ ನಾವು ಮಾಡ್ತಾ ಇದ್ದೀವ ಅನ್ನೋದು ನಾವು ತಿಳ್ಕೊಬೇಕ್ರಿ. ಹಿಂಗೆ ಮಾಡೋರಿಗೆ ಸ್ವಾಮಿ ಹೇಳ್ತಾರೆ, ಎಫೆಸ 2ನೇ ಅಧ್ಯಾಯ 10ನೇ ವಚನದಲ್ಲಿ,
ನಾವು ಆತನ ನಿರ್ಮಾಣ. ವಾ 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 ವಾ. ಹೆಂಗ್ ಹೇಳ್ತಾರೆ ಅಣ್ಣ, ಅದೊಂದೊಂದು ಚೂರು ಹೇಳ್ಕೊಂಡ. ನಾವು ಆತನ ನಿರ್ಮಾಣ ಅಂದ್ರೆ ನಾನು ಹೆಂಗ್ ಅರ್ಥ ಮಾಡ್ಕೊಬೇಕಣ್ಣ? ಒಂದು, ಎರಡನೇದು, ಅವ್ರ ಚಿಂತೆ, ಅವ್ರ ನೋಟ, ಅವ್ರ ಮನಸ್ಸು, ಅವ್ರ ಮಾತು, ಅವ್ರ ನಡೆ ನುಡಿ ನೀನಾಗಿರ್ಬೇಕು. ಅವ್ರ ನಿರ್ಮಾಣ ನೀನು. ನನ್ನ ಹೋಲಿಕೆಯಲ್ಲಿ, ನನ್ನ ಮನಸ್ಸು ಥರ, ನನ್ನಲ್ಲಿರೋಂಥ ಆತ್ಮ ಥರ ನಿನ್ನ ಸೃಷ್ಟಿ ಮಾಡಿದಾಗ ನೀನು ಹಂಗೆ ನಡಿಬೇಕು, ಹಂಗೆ ಇರಬೇಕು ಅಂತ ಹೇಳ್ತಾರೆ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನೋಡಮ್ಮ, ಹಬ್ಬ ಬಾಬಾ, ಯಾವಾಗ ಸತ್ಕಾರ್ಯಗಳನ್ನು ಮಾಡಬೇಕು ನೀವು ಅಂತಾನೆ ಜಗತ್ ಉತ್ಪತ್ತಿಗೆ ಮುಂಚೆನೆ ಅಲ್ಲೇನ್ಮ ಇದೆಯಾ ಅದರಲ್ಲಿ? ಇಲ್ಲ ಅಂಕಲ್, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಎಸ್, ಆ ಥರ ನಮ್ಮನ್ನು ಸೃಷ್ಟಿ ಮಾಡಿರೋದು, ನಮ್ಮನ್ನು ಪರ್ಚೇಸ್ ಮಾಡಿರೋದು, ನಮ್ಮನ್ನು ತನ್ನ ದಾಸರನ್ನಾಗಿ ಮಾಡಿದ್ದು ಇಂಥ ಕೆಲಸಗಳು ಮಾಡೋದಕ್ಕೆ. ಯಾಕಂದ್ರೆ ಇದು ದೇವ್ರು ಹೇಳಿರೋ ಮಾತು, ನಮ್ಮ ಸ್ವಂತಗಳಲ್ಲ. ಇಂಥ ಕೆಲಸಕ್ಕೆ ಅವರು ಯೂಸ್ ಮಾಡ್ಕೊಬೇಕಂದ್ರೆ ಅಂಥ ಕೆಲಸ ಮಾಡಿ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಅವರು ನಮ್ಮನ್ನ ಯೂಸ್ ಮಾಡ್ಕೊಳೋ ರೀತಿ ನಾವು ನಡೀತಾ ಇದ್ದೀವ ಅನ್ನೋದು. ಇಂಥ ಒಳ್ಳೆ ಕೆಲಸಗಳು ಮಾಡುವಾಗ, ಇಂಥ ಸತ್ಕಾರ್ಯ ಮಾಡೋರಿಗೆ ಸ್ವಾಮಿ ಒಂದು ಮಾತು ಹೇಳ್ತಾರೆ, ರೋಮ 2:7. ಯಾರು ಪ್ರಭಾವ, ಮಾನ, ನಿರ್ಲಯತ್ವವನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಒಳ್ಳೆ ಕೆಲಸ ರೀ, ಅದೇ ಮಾಡು, ಇದೇ ಮಾಡು, ಹಿಂಗೆ ಮಾಡು, ಹಂಗೆ ಮಾಡು, ನೀನು ಅದು ಮಾಡಲೇಬೇಕು, ಅದು ಮಾಡಲಿಲ್ಲ ಅಂದ್ರೆ ಆಗಲ್ಲ, ಹಂಗಿಲ್ಲ. ಒಳ್ಳೆ ಕೆಲಸ, ಒಬ್ಬರು ಬೆರಳು ತೋರಿಸ್ಬಾರ್ದು, ಅಬ್ಜೆಕ್ಷನ್ ಆಗಬಾರ್ದು. ನೀನು ಒಳ್ಳೆ ಕೆಲಸ ಮಾಡೋದಾದ್ರೆ ನಿನಗೆ ನಿತ್ಯ ಜೀವ. ಹೇಳ್ತಾರೆ ಒಂದು ಮಾತು, ಅದೇ ವಚನದಲ್ಲಿ 6ನೇ ವಚನ ಓದಮ್ಮ. ಅವನು ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ನೀನು ಒಳ್ಳೆ ಕೆಲಸ ಮಾಡ್ರೆ ನಿತ್ಯ ಜೀವ. ಒಂದು ವೇಳೆ ಏನಾನ ನೀನು ಮಾಡಲಿಲ್ಲ ಅಂದರೆ ಅವನವನು ಏನು ಮಾಡಿದನೋ ಆ ಕೃತ್ಯಗಳಿಗೆ ತಕ್ಕ ಪ್ರತಿಫಲ ಅವ್ರವ್ರೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು. ಇಂಥ ಮಾತು ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಯಾಕೋಬ 2ನೇ ಅಧ್ಯಾಯ 14ನೇ ವಚನದಲ್ಲಿ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಲ್ಲದವನಾಗಿದ್ದರೆ ಪ್ರಯೋಜನವೇನು? 18ವರೆಗೂ ಓದಮ್ಮ. ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದೋ? ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯೂ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗಿಲ್ಲವಾದರೆ ಒಬ್ಬ ಮನುಷ್ಯನು ನನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ? ಆ ಥರ ಕ್ರಿಯೆಗಳಿಂದಲೇ ನಾವು ಆ ನಂಬಿಕೆನ ನಿಜವಾಗ್ಲೂ ದೇವ್ರ ಮುಂದೆ ಒಂದು ಸಾಕ್ಷಿಯಾಗಿ ಜೀವಿಸೋಕ್ಕೆ ಸಾಧ್ಯ ಹೊರತು ಕ್ರಿಯೆ ಇಲ್ಲದ ನಂಬಿಕೆ ಸತ್ತಿದ್ದು ಅಂತಾರೆ. ಯಾವಾಗ ಇಂಥ ಮಾತುಗಳು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದರಂತೆ ನಡೆಯೋದಾದರೆ ಸ್ವಾಮಿ ಹೇಳ್ತಾರೆ, ಯೋಹನ 15ನೇ ಅಧ್ಯಾಯ 5ನೇ ವಚನದಲ್ಲಿ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವಾಗ ನೀವು ಮಾಡ್ಕೊಂಡಿರೋ ಒಡಂಬಡಿಕೆ ಪ್ರಕಾರ ಹೊಸ ಸೃಷ್ಟಿಯಾಗಿ ದೇವರಿಗೋಸ್ಕರ ಜೀವಿಸ್ತೀನಿ, ನಿತ್ಯ ಕೃತ್ಯಗಳನ್ನು ಮಾಡಬೇಕನ್ನೋದಾದರೆ ಖಂಡಿತ ಸ್ವಾಮಿ ನಮ್ಮಲ್ಲಿ ಇದ್ಬಿಟ್ಟು ತನ್ನ ಕಾರ್ಯನ ಅವ್ರು ನಡೆಸ್ತಾರೆ ಹೊರತು ನಾವೆಲ್ಲ ಮಾಡೋದು. ಅಂಥ ವ್ಯಕ್ತಿ ಬಹಳ ಫಲ ಕೊಡಲು ಸಾಧ್ಯ ಅಂತೆ. ಈ ಮಾತುಗಳು ಹೇಳ್ಬಿಟ್ಟು ಫೈನಲ್ ಒಂದು ಮಾತು ಹೇಳ್ತಾರೆ ನೋಡ್ರಿ. ಈ ಮಾತಿನಲ್ಲಿ ಎಲ್ಲ ಬಹಳ ಎಚ್ಚರಿಕೆ ಮಾತಿದೆ ರೀ. ಜ್ಞಾನೋಕ್ತಿ 1ನೇ ಅಧ್ಯಾಯ 23ರಿಂದ 33 ಓದ್ಬಿಟ್ಟು ನಾವು ಪಾಠ ಮುಗಿಸಿದ್ವಿ. ಈ 1ನೇ ಅಧ್ಯಾಯ 23ರಿಂದ 33. ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಇಗೋ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ
ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ, ಕೈ ಚಾಚಿದರೂ ಯಾರು ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಠವನ್ನು ಬೇಡೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು ತೂಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನೂ ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಆಗ ಅವರು ನನಗೆ ಮೊರೆ ಇಟ್ಟರೂ ನಾನು ಉತ್ತರ ಕೊಡೆನು, ನಾನು ಆತುರದಿಂದ ಹುಡುಕಿದರೂ ನಾನು ಕಾಣಿಸೆನು. ಯಾಕೆಂದರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದರು. ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲಾ ತಾತ್ಸಾರ ಮಾಡಿದರು. ಆದದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. 33ವರೆಗೂ ಹೇಳ್ದಮ್ಮ. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವನಾದರೋ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಈ ರೀತಿ ಆ 1 ಕೊರಿಂಥ 6ನೇ ಅಧ್ಯಾಯ 20ನೇ ವಚನದಲ್ಲಿ 3 ಮಾತನ್ನ ಸ್ವಾಮಿ, ನೀನು ನಿನ್ನ ಸ್ವಂತ ಸೊತ್ತಲ್ಲ, ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟವನು, ನೀನು ನಿನ್ನ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ಬೇಕಂದ್ರೆ ಈ ರೀತಿ ವಚನಗಳ ಮುಖಾಂತರ ನಮ್ಮನ್ನು ಎಚ್ಚರಿಸ್ತಾರೆ, ಬಲಪಡಿಸ್ತಾರೆ, ಆಶೀರ್ವದಿಸಿ ನಡೆಸ್ತಾ ಇದ್ದಾರೆ. ನೀವು ದೇವ್ರ ಮಕ್ಕಳು, ಇಂಥ ಕೆಲಸಗಳು ಮಾಡ್ತಾ ಇದ್ದೀರಾ, ಇನ್ನು ಹೆಚ್ಚಾಗಿ ದೇವ್ರ ಮಾತಿಗೆ ವಿಧೇಯರಾಗಿ ಇಂಥದ್ದು ಮಾಡಲಿ ಅಂತ ದೇವರು ನನ್ನ ಮುಖಾಂತರ 1-2 ಮಾತಾಡಿದ್ದಾರೆ. ಇದಲ್ಲಿ ತಪ್ಪಿದ್ರೆ ದೇವ್ರು ಕ್ಷಮಿಸ್ಲಿ, ನೀವು ಕೂಡ ಕ್ಷಮಿಸ್ರಿ. ದೇವ್ರ ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, 1 ಕೊರಿಂಥ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳಂತ ರೀತಿಯಲ್ಲಿ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕಾಗಿ ಅಂದ್ರೆ ಕೊಂಡಲ್ಪಟ್ಟ ಇದ್ವು. ಅದರಿಂದ ನಿಮ್ಮ ದೇಹದಲ್ಲಿ ಏನ್ ಮಾಡಿ, ನೀವು ದೇವ್ರನ್ನ ಏನ್ ಮಾಡಿ, ನೀವು ಮಹಿಮೆ ಪಡಿಸ್ರಿ, ಪ್ರಚುರ ಪಡಿಸ್ರಿ ಅಂತ ಹೇಳ್ತಾರಲ್ವರ. ಸೊ ಅದು ನೋಡ್ಬೇಕಾದ್ರೆ ಏನ್ರಿ, ನಾವು ನಮ್ಮ ಸ್ವಂತ ಸೊತ್ತಲ್ಲ ಅಲ್ವರ. ಸೊ ದೇವ್ರು ನಮ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಆತನ ಒಂದು ಮಗನ ಒಂದು ರಕ್ತದಿಂದ ಏನ್ ಮಾಡಿದಾರೆ, ಅವರು ಕೊಂಡ್ಕೊಂಡಿದ್ದಾರೆ ಅಲ್ವರ. ಸೊ ನೋಡ್ಬೇಕಾದ್ರೆ ಏನ್ರಿ, ಒಬ್ಬರನ್ನ ಕೊಂಡ್ಕೊಳೋದು ಬ್ರದರ್ ಹೇಳ್ತಾರೆ ಅದ್ರ ಅಂದ್ರೆ ಬ್ರಿಟಿಷರ್ಸ್ ಇರ್ಬೇಕಾರೆ ಏನ್ರಿ ಏನ್ ಮಾಡೋರು, ಸ್ಲೇವ್ ಟ್ರೇಡ್ ಅಂತ ಏನ್ ಮಾಡೋರು ಅಲ್ವರ. ಸೊ ಈ ಕಾಲದಲ್ಲಿ ನೋಡ್ಬೇಕಾರೆ ಏನ್ರಿ ಆ ಥರ ಎಲ್ಲ ಏನಿಲ್ಲ, ಅದೆಲ್ಲ ಅಬಲಿಷ್ ಆಗ್ಬಿಡೈತೆ. ಸ್ಲೇವ್ ಟ್ರೇಡ್ ಅಲ್ಲಿ ಏನಿಲ್ಲ, ಇಲ್ವೇ ಇಲ್ಲ ಅಲ್ವರ. ಆದ್ರೆ ದೇವ್ರು ನಮ್ಮನ್ನ ಏನ್ ಮಾಡೋರು ಅಂತಂದ್ರೆ ಪಾಪದಲ್ಲಿ ಬಿದ್ದಿರೋದು ನಮ್ಮನ್ನ ಏನ್ ಮಾಡೋರು, ಅವರು ಕೊಂಡ್ಕೊಂಡವ್ರೆ ಅಲ್ವರ. ನೋಡ್ಬೇಕಾರೆ ಯಾರೋ ನಮ್ಗೆ ತುಂಬಾ ಕಷ್ಟದಲ್ಲಿದ್ರೆ, ನಮ್ಗೇನ್ರಿ ನಮ್ ತುಂಬಾ ಒಂದು ವಿಪತ್ತಲ್ಲಿದ್ರೆ ಅದರ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ನಮ್ಮನ್ನು ಬಂದು ಹಣಕಾಸು ಕೊಟ್ಬಿಟ್ಟು ನಮ್ಗೆ ಕಾಪಾಡೋದು ನಮ್ಗೆ ಏನು ಅನಿಸ್ತದೆ, ತುಂಬಾ ಒಂದು ಸಂತೋಷ ಆಗ್ತದೆ ಅಲ್ವರ. ಅಯ್ಯೋ ನಮ್ಗೆ ಬೇಕಾಗಿರೋ ಸಂದರ್ಭದಲ್ಲಿ ಇವ್ರು ಏನ್ ಮಾಡೋರೆ, ಯಾರು ಸಹಾಯ ಮಾಡಿದ್ರೆ ಇವ್ರು ಏನ್ ಮಾಡೋದು, ನಮ್ಗೆ ಸಹಾಯ ಮಾಡೋರು ಅಂತ ನಾವು ಯಾವತ್ತೇನಾಗಿರ್ತೀರಿ ಅವ್ರಿಗೆ, ಅಲ್ಲ ಚಿರಋಣಿಯಾಗಿರ್ತೀರಿ ಅಲ್ವರ. ಸೊ ಅದನ್ನ ಯಾವತ್ತೂ ನೆನ್ಸ್ಕೊಂತೀರಿ. ಒಬ್ಬ ಮನುಷ್ಯ ನಮ್ಮ ಅವಮಾನದಿಂದ ಕಾಪಾಡಿದ್ರೆ ನಾವು ಇಷ್ಟೊಂದು ಗೌರವ ಕೊಡ್ತೀವಿ ಅಂದ್ರೆ, ತಂದೆಯ ದೇವ್ ನಮ್ಗೆ ಏನ್ ಮಾಡೋರೆ, ನಮ್ಮನ್ನ ಪಾಪದಿಂದ ಮರಣದಿಂದ ಏನ್ ಮಾಡೋರೆ, ಅವರು ನಮ್ಮನ್ನ ಕಾಪಾಡಿರ್ಬೇಕಾರೆ ನಾವು ಅವ್ರಿಗೆ ಎಷ್ಟೇನಾಗಬೇಕು, ಕೃತಜ್ಞತೆ ಉಳ್ಳವರಾಗಿರ್ಬೇಕು ಅದರ. ಅದಕ್ಕೆ ನೋಡ್ಬೇಕಾರೆ ಅದರಲ್ಲಿ 3 ಪಾಯಿಂಟ್. ಒಂದು, ನೀವು ಸ್ವಂತ ಅಲ್ಲ, ಯಾಕಂದ್ರೆ ಅವ್ರನ್ನೇನ್ ಮಾಡೋದು, ನಮ್ಮನ್ನ ಸ್ವಂತ ಒಂದು ರಕ್ತನೇ ಮಾಡೋದು ಕೊಂಡ್ಕೊಂಡಿದ್ದಾರೆ. 3ನೇದು, ನಾವೇನ್ ಮಾಡ್ಬೇಕು, ಅವ್ರನ್ನ ದೇಹದಲ್ಲಿ ಏನ್ ಮಾಡ್ಬೇಕಂತೆ ಅದರ, ಅವ್ರನ್ನ ಪ್ರಚುರ ಪಡಿಸ್ಬೇಕು ಅಲ್ವರ. ಗ್ಲೋರಿಫೈ ಗಾಡ್ ಇನ್ ಯರ್ ಬಾಡಿ ಅಂತ ಹೇಳಿದ್ರೆ ಹೆಂಗೆ ದೇವ್ರನ್ನ ನಾವು ಮಹಿಮೆ ಪಡಿಸೋದು ಅಂತಂದ್ರೆ ಬ್ರದರ್ ಒಂದು 4 ಪಾಯಿಂಟ್ಸ್ಗಳು ಇರ್ತವೆ. ಒಂದು, ಕ್ರಿಸ್ತನ ಹೆಜ್ಜೆಜಡಿಯಲ್ಲಿ ಮಾಡೋದು ನಾವು ನಡೆಯೋರಾಗಿರ್ಬೇಕು ಅಲ್ವರ. ಕ್ರಿಸ್ತನ ಹೆಜ್ಜೆಜಡಿಯಲ್ಲಿ ನಡೆಯೋರು ಅಂತಂದ್ರೆ ಅವ್ರು ಯಾವ ರೀತಿ ಲೋಕದಲ್ಲಿ ಇದ್ರು ಅಂದ್ರೆ ಅವ್ರು ಪ್ರಾಕ್ಟಿಕಲ್ ಆಗಿ ಹಿಂಗ್ ನಡ್ಕೊಂಡ್ರು, ಅದೇ ತರ ನಾವೇ ಹೇಳ್ಬೇಕು ಪ್ರಾಕ್ಟಿಕಲ್ ಆಗಿ ನಡೆಯೋರಾಗಿರ್ಬೇಕು. 1ನೇ ಪಾಯಿಂಟ್. 2ನೇದು ಏನಪ್ಪಾ ಅಂತಂದ್ರೆ ನಾವು ಫಲಗಳು ತರೋರು ಏನಾಗಿರ್ಬೇಕು ಇರ್ಬೇಕು. ಯೇಸು ಕ್ರಿಸ್ತ ಹೇಳ್ತಲ್ಲ, ನಾನೇ ದ್ರಾಕ್ಷಿ ಬಳ್ಳಿ, ನೀವೆಲ್ಲ ಏನಾಗಿದ್ದೀರಾ, ಕೊಂಬೆಗಳಾಗಿದ್ರ. ಯಾವ ಕೊಂಬೆ ಫಲಗಳನ್ನ ತರ್ತದೋ ಅದೇನಾಗ್ತದೆ, ದೇವ್ರಿಗೆ ತುಂಬಾ ಮೆಚ್ಚುಗೆ ಆಗ್ತಾರೆ. ದೇವ್ರ ಚಿತ್ತನ ಏನಂತಂದ್ರೆ ನೀವು ಲೋಕಕ್ಕೆ ಹೋಗ್ಬಿಟ್ಟು ಅಧಿಕವಾಗಿ ಏನ್ ಮಾಡಿ ಫಲಗಳನ್ನ ತರ್ರಿ ಅಂದ್ಬಿಟ್ಟು. ಸೊ ಈ ಫಲಗಳು ಏನಪ್ಪಾ ಅಂತಂದ್ರೆ ಅಲ್ಲಿ ಯೋಹಾನದಲ್ಲಿ ಓದಂದ್ರೆ ಒಂದು ವಾಕ್ಯ, ನೀವು ಹೊರಗಡೆ ಹೋಗಿ ಫಲಗಳು ತಲ್ಲಿ ಅಂತ ಅನ್ಬೇಕಾದ್ರೆ ಏನಪ್ಪಾ ಅಂದ್ರೆ ನೀವು ನಿಮಗೆ ಮಾತ್ರ ಸತ್ಯನ ಇಟ್ಕೊಂಬಿಡಿ, ಸತ್ಯ ನೋಡ್ಬಿಟ್ಟೆ ಮಾಡಿ ಎಲ್ಲಾರ ಜನಗಳಿಗೆ ನೀವು ವಿಟ್ನೆಸ್ ಮಾಡಿ, ಅನೇಕ ಜನಗಳಿಗೆ ವಿಟ್ನೆಸ್ ಮಾಡ್ಬಿಟ್ಟೆ ಮಾಡಿ, ಸತ್ಯನೇ ಮಾಡಿ ನೀವು ಇದನ್ನ ಹೇಳಿ ಅಂತ ಹೇಳ್ತಾರೆ. ಅಂದ್ರೆ ಅಂದ ಅನೇಕ ಜನಗಳು ಸತ್ಯಕ್ಕೆ ಬಂದವಾಗ ದೇವ್ರ ನಾಮಕ್ಕೆ ಏನಾಗ್ತಾರೆ, ಮಹಿಮೆ ಆಗ್ತದೆ ಅಂತ ಅಂತಾರೆ. ಆಮೇಲೆ ಬ್ರದರ್ ಕೂಡ ಇನ್ನೊಂದು ಪಾಯಿಂಟ್ ಹೇಳಿದ್ರ, ಶಿಲ್ಮೆ ಮೇಲೆ ಅಂತ ಕಳ್ಳನ ಒಂದು ಬಿಹೇವಿಯರು ಅದು ಹೆಂಗಿತ್ತಪ್ಪ ಅಂದ್ರೆ ದೇವ್ರಿಗೆ ಏನಾಗಿತ್ತು, ಒಂದು ಮಹಿಮೆ ತರ ರೀತಿಲಿ ಇತ್ತು ಅಲ್ವರ. ಅವನೇನು ತುಂಬಾ ದೊಡ್ಡ ಕೆಲಸ ಏನ್ ಮಾಡಕ್ ಹೋಗಿಲ್ಲ. ಯೇಸು ಕ್ರಿಸ್ತನ್ಗೆ ಸುಮ್ಮನೆ ಅವ್ನ ಕರುಣೆ ತರ ಒಂದು 4 ಮಾತು ಏನ್ ಮಾಡ್ತಾನೆ
ಅವ್ನು ಮಾತಾಡ್ತಾನೆ. ಅದರಿಂದಾನೇ ಯೇಸು ಕ್ರಿಸ್ತು ಮನಸ್ಸಿಗೆ ಏನಾಯ್ತು, ಒಂದು ಸಮಾಧಾನ ಆಯ್ತು ಅಂತ ನಾವು ನೋಡ್ತಿಲ್ವರ. ಆ ಮಾಡಿದಂತ ಒಳ್ಳೆ ಕೆಲ್ಸಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಒಂದು ರಾಜ್ಯದಲ್ಲಿ ಏನ್ ಮಾಡ್ತೀಯ ನನ್ನ ನೆನ್ಸ್ಕೊಂತ ಆಯ್ತು ನೆನ್ಸ್ಕೊಂತೀನಿ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಅಲ್ವರ. ಸೊ ನೋಡ್ಬೇಕಾದ್ರೆ ಅವ್ರು ಮಾಡಿದಂತ ಒಳ್ಳೆ ಬಿಹೇವಿಯರ್ಗೆನೆ ಒಂದು ರಿವಾರ್ಡ್ ಇದೆ ಅಂತಂದ್ರೆ, ನಾವು ಫಲಗಳು ತರದೆ ದೇವ್ರು ನಮ್ಗೆ ರಿವಾರ್ಡ್ ಕೊಡಲ್ವ ಅಂತಂದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ, ರಿವಾರ್ಡ್ನ ಕೊಡ್ತಾರೆ ಅಲ್ವರ. ಸೊ ಇನ್ನೊಂದು ಯಾವ ರೀತಿ ದೇವ್ರನ್ನ ಮಹಿಮೆ ಪಡಿಸೋದು ಅಂತಂದ್ರೆ, ಏನ್ರಿ ಯೋಹನ ಪುಸ್ತಕದಲ್ಲಿ ಮತ್ತೆ ಲೂಕದಲ್ಲಿ ಓದ್ತಿರಲ್ವಾ, ತನ್ನ ತಾವೇ ನಾವೇನ್ ಮಾಡ್ಬೇಕು, ನಿರಾಕರ್ಸರಾಗಿರ್ಬೇಕು ಅಲ್ವರ. ಶಿಲ್ಬೆ ಎತ್ಕೊಂಡು ಕ್ರಿಸ್ತ ನಿಜ ಏನಾಗಿರ್ಬೇಕು, ನಡೆಯೋರಾಗಿರ್ಬೇಕು ಅಲ್ವರ. ಸೊ ಶಿಲ್ಬೆ ಎತ್ಕೊಂಡು ಹೋಗೋದಪ್ಪ ಏನಪ್ಪಾ ಅಂತಂದ್ರೆ, ಕ್ರಿಸ್ತನ್ಗಾಗಿ ಕಷ್ಟ ಸಂಕಟಗಳೇ ಮಾಡೋದು, ಅನ್ಭವಿಸೋದು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರಲ್ಲ, ಕ್ರಿಸ್ತನ ಒಂದು ದೇಹಕ್ಕಾಗಿ ನಾನೇನ್ ಮಾಡ್ತೀನಿ, ಎಲ್ಲವನ್ನೂ ಅನ್ಭವಿಸೋದಕ್ಕೆ ನಾನೇನ್ ಮಾಡ್ತೀನಿ, ಸಿದ್ಧವಾಗಿರ್ತೀನಿ ಅಂತ ಅಂದ್ಬಿಟ್ಟದರ. ಸೊ ಆ ಒಂದು ಕ್ರಿಸ್ತನ್ಗಾಗಿ ಶ್ರಮೆ ಸಂಕಟಗಳನ್ನ ಅನುಭವಿಸಿದ ನಾವೇನ್ ಮಾಡೋದು, ದೇವ್ರಿಗೆ ಮಾಡ್ಬೋದು, ಒಂದು ಮಹಿಮೆ ಕೂಡ ಮಾಡೋದು ನಾವು ಸಲ್ಲಿಸ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಫಿಲಿಪಿಯರ್ ಹೇಳಿದಂತ ರೀತಿಲಿ ಮತ್ತೊಬ್ರಿಗೆ ಏನ್ರಿ ನಾವು ಸಹಾಯ ಮಾಡೋರಾಗಿರ್ಬೇಕು. ಅದರ ಅಪೊಸ್ತಲ ಪೌಲ್ ಹೇಳ್ತಾರಲ್ಲ, ನಾನು ನಿಮ್ಮ ಹತ್ರ ಏನು ಎದುರು ನೋಡೋದಿಲ್ಲ, ಅರೆ ಏನಂತೆ, ಒಂದು ದೇವ್ರ ಇದ್ರಲ್ಲಿ ಏನ್ ಮಾಡ್ತೀನಿ, ಫಲಗಳು ಏನ್ ಮಾಡ್ತೀನಿ, ನಾ ಎದುರು ನೋಡ್ತೀನಿ ಅಂತ ಅಂದ್ಬಿಟ್ಟು ಅಲ್ವರ. ಆಮೇಲೆ ಏನ್ರಿ ಎಪಿಸರ್ಗೆ ಬಂದ ಪತ್ರಿಕೆ ಹೇಳದಂತ ರೀತಿಲಿ ನಾವು ದೇವ್ರನ್ನ ಹೆಂಗೆ ಮಹಿಮೆ ಪಡಿಸ್ಕೊಂಡೆ, ನಮ್ಮ ಹಳೆ ಮನುಷ್ಯನ ಏನ್ ಮಾಡ್ಬೇಕು, ನಾವೆಲ್ಲ ಗುಣಗಳನ್ನ ತ್ಯಜಿಸ್ಬೇಕು. ಅದರ ಹೊಸ ನೂತನ ಸೃಷ್ಟಿಯ ಗುಣಗಳನ್ನ ಏನ್ ಮಾಡೋದು ನಾವು ಅಂದ್ರೆ ಅಲ್ಲಿ ಬೆಳೆಸ್ಕೊಬೇಕು. ಅದರಿಂದ ಕೂಡ ಏನ್ ಮಾಡೋದು, ನಾವು ದೇವ್ರನ್ನ ಮಹಿಮೆ ಪಡಿಸ್ಬೋದು ಅದರ. ಆಮೇಲೆ ಏನ್ರಿ ಇನ್ನೊಂದು ಯಾವ ತರ ಮಹಿಮೆ ಪಡಿಸ್ಬೋದು ಅಂತಂದ್ರೆ, ಸಹಾಯ ಅಂತಂದ್ರೆ ಯಾಕೋಬಲ್ಲಿ ಹೇಳ್ತಾರಲ್ಲ, ಏನ್ರಿ ಯಾರೋ ಕಷ್ಟದಲ್ಲಿ ಇರ್ಬೇಕಾರೆ, ನೀನ್ ಚಳಿ ಕಾಯಿಸ್ಕೋ, ಬೆಚ್ಚಿಗಿರೋ ಅಂತಂದ್ಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಅಂತಂದ್ಬಿಟ್ರೆ ಆಗ್ಬಿಡ್ತಾನೆ ಅಂತಂದ್ರೆ ಏನ್ರಿ ಅಲ್ಲ. ಅದರ ನಾವು ಏನ್ ಮಾಡಬೇಕು, ನಮ್ಮ ಕೈಲಿದ್ದಂತ ರೀತಿಲಿ ಅವ್ರಿಗೆ ಆದಷ್ಟು ಸಹಾಯ ಮಾಡಿದಾಗ ಏನಾಗ್ತಾರೆ, ಇವೆಲ್ಲ ಕೆಲಸಗಳಿಂದ ದೇವ್ರಿಗೆ ಏನ್ ಮಾಡ್ದಂಗೆ ಆಗ್ತದೆ, ಮಹಿಮೆ ಪಡಿಸ್ತಂತ ಆಗ್ತಾರೆ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಮ್ಮ ಮುಂದೆ ಬರೋ ದಿನಗಳಲ್ಲಿ ನಾವೇನ್ ಮಾಡೋಣ, ಇನ್ನು ಪ್ರಾಕ್ಟಿಕಲ್ ಆಗಿ ನಮ್ಮ ಕೈಲಿ ಎಷ್ಟಾಗ್ತಾರೋ ಅಷ್ಟನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ನಾವು ಪ್ರಯತ್ನ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ತರ ಸಹೋದರ ಮುಖಾಂತರ ಒಳ್ಳೆ ವಾಕ್ಯ ಸಂದೇಶನ ಕೊಟ್ಟಿರಂತ ತಂದೆಯ ದೇವ್ರಿಗೂ, ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನಿಗೂ ಕೃತಜ್ಞತೆ ಸ್ತೋತ್ರಗಳು ಉಳ್ಳವರಾಗನ. ಕೊನೆಯದಾಗಿ ಕೆಲವೊಂದು ಅನೌನ್ಸ್ಮೆಂಟ್ಗಳು.